ಅಡ್ಡಗೆರೆ 5. ಧಾರ್ಮಿಕ ಒಗಟು. ಅಡ್ಡಗೆರೆ. ಒಬ್ಬ ವ್ಯಕ್ತಿ ಏಕೆ ಹಿಂದೂ ಆಗಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳುವ ಸಮಸ್ಯೆ. ಭಾರತವು ಕೋಮುಗಳ ಒಂದು ಸಮೂಹ. ಅದರಲ್ಲಿ ಪಾರಸಿಗಳಿದ್ದಾರೆ, ಕ್ರೈಸ್ತರಿದ್ದಾರೆ, ಮುಸ್ಲಿಮರಿದ್ದಾರೆ ಮತ್ತು ಹಿಂದೂಗಳಿದ್ದಾರೆ. ಈ ಕೋಮುಗಳ ತಳಹದಿ ಜನಾಂಗೀಯವಲ್ಲ, ಆದರೆ ಧಾರ್ಮಿಕವಂತೂ ಹೌದು. ಹೀಗೆನ್ನುವುದು ಮೇಲ್ನೋಟದ ಅಭಿಪ್ರಾಯ. ಆದರೆ ಕುತೂಹಲದ ವಿಷಯವೆಂದರೆ ಪಾರಸಿಯು ಪಾರಸಿಯೇಕಾಗಿದ್ದಾನೆ, ಕ್ರೈಸ್ತ ಕ್ರೈಸ್ತನೇಕಾಗಿದ್ದಾನೆ, ಮುಸ್ಲಿಮನು ಮುಸ್ಲಿಮನೇಕಾಗಿದ್ದಾನೆ ಮತ್ತು ಹಿಂದೂ ಏಕಾಗಿದ್ದಾನೆ. ಪಾರಸಿ, ಕ್ರೈಸ್ತ ಮತ್ತು ಮುಸ್ಲಿಮರ ಬಗೆಗಾದರೆ ಉತ್ತರ ಸುಲಭ. ಒಬ್ಬ ಪಾರಸಿಯನ್ನು ನಿನ್ನನ್ನೇಕೆ ಪಾರಸಿ ಎಂದು ಕರೆಯಲಾಗುತ್ತದೆ ಎಂದು ಕೇಳಿದರೆ ನಾನು ಪಾರಸಿ ಏಕೆಂದರೆ ನಾನು ಜರತುಷ್ಟ್ರನ ಅನುಯಾಯಿ ಎನ್ನುತ್ತಾನೆ. ಅದೇ ಪ್ರಶ್ನೆಯನ್ನು ಕ್ರೈಸ್ತನಿಗೆ ಕೇಳಿದರೆ ಅವನಿಗೂ ಉತ್ತರ ಹೇಳಲು ಏನೂ ತೊಂದರೆ ಇಲ್ಲ. ಅವನು ಕ್ರೈಸ್ತ ಏಕೆಂದರೆ ಅವನಿಗೆ ಯೇಸುಕ್ರಿಸ್ತನಲ್ಲಿ ಅಪಾರ ನಂಬಿಕೆಯಿದೆ. ಅದೇ ಪ್ರಶ್ನೆಯನ್ನು ಮುಸ್ಲಿಮನಿಗೆ ಕೇಳಿ ಅವನು ಉತ್ತರ ಹೇಳಲು ತಡವರಿಸುವುದಿಲ್ಲ. ನನಗೆ ಇಸ್ಲಾಂ ಧರ್ಮದಲ್ಲಿ ವಿಶ್ವಾಸವಿದೆ, ಆದ್ದರಿಂದ ನಾನು ಮುಸ್ಲಿಂ ಎನ್ನುತ್ತಾನೆ ಅವನು. ಅದೇ ಪ್ರಶ್ನೆಯನ್ನು ಒಬ್ಬ ಹಿಂದುವನ್ನು ಕೇಳಿ ಅವನು ತಬ್ಬಿಬ್ಬಾನಾಗುತ್ತಾನೆ. ಅವನಿಗೆ ಏನು ಹೇಳಬೇಕೆಂದೇ ತೋಚುವುದಿಲ್ಲ. ಒಂದು ವೇಳೆ ಅವನು ನಾನು ಹಿಂದೂ ಏಕೆಂದರೆ ಈ ಹಿಂದೂ ಧರ್ಮೀಯರು ಆರಾಧಿಸುವ ದೈವವನ್ನೇ ನಾನು ಆರಾಧಿಸುತ್ತೇನೆ ಎಂದು ಹೇಳಿದರೆ ಅವನ ಉತ್ತರವು ಸತ್ಯವೆನಿಸುವುದಿಲ್ಲ. ಎಲ್ಲ ಹಿಂದೂಗಳು ಒಂದೇ ದೈವವನ್ನು ಪೂಜಿಸುವುದಿಲ್ಲ. ಕೆಲವು ಹಿಂದೂಗಳು ಏಕದೇವತಾರಾಧಕರು, ಕೆಲವರು ಬಹುದೇವತಾರಾಧಕರು, ಕೆಲವರು ಸರ್ವದೇವತಾರಾಧಕರು. ಏಕದೇವತಾರಾಧಕ ಹಿಂದೂಗಳು ಸಹ ಒಬ್ಬನೇ ದೇವರನ್ನು ಪೂಜಿಸುವುದಿಲ್ಲ. ಕೆಲವರು ವಿಷ್ಣುವನ್ನು, ಕೆಲವರು ಶಿವನನ್ನು, ಕೆಲವರು ರಾಮನನ್ನು, ಕೆಲವರು ಕೃಷ್ಣನನ್ನು ಆರಾಧಿಸುತ್ತಾರೆ. ಕೆಲವರು ಪುರುಷ ದೇವರನ್ನು ಆರಾಧಿಸುವುದಿಲ್ಲ, ಅವರು ಸ್ತ್ರೀ ದೇವತೆಗಳನ್ನು ಆರಾಧಿಸುತ್ತಾರೆ. ಆದರೆ ಅವರೆಲ್ಲರೂ ಒಬ್ಬ ಸ್ತ್ರೀ ದೈವವನ್ನು ಆರಾಧಿಸುವುದಿಲ್ಲ, ಅವರು ಬೇರೆ ಬೇರೆ ಸ್ತ್ರೀ ದೇವತೆಯರನ್ನು ಆರಾಧಿಸುತ್ತಾರೆ. ಕೆಲವರು ಕಾಳಿಯನ್ನು ಆರಾಧಿಸುತ್ತಾರೆ, ಕೆಲವರು ಪಾರ್ವತಿಯನ್ನು ಆರಾಧಿಸುತ್ತಾರೆ, ಕೆಲವರು ಲಕ್ಷ್ಮಿಯನ್ನು ಆರಾಧಿಸುತ್ತಾರೆ. ಬಹುದೇವತಾರಾಧಕರ ವಿಷಯಕ್ಕೆ ಬಂದರೆ ಅವರು ಎಲ್ಲ ದೇವರುಗಳನ್ನು ಪೂಜಿಸುತ್ತಾರೆ. ಅವರು ಶಿವ ಮತ್ತು ವಿಷ್ಣುವನ್ನು ಪೂಜಿಸುತ್ತಾರೆ, ರಾಮ ಮತ್ತು ಕೃಷ್ಣನನ್ನು ಪೂಜಿಸುತ್ತಾರೆ. ಅವರು ಕಾಳಿ, ಪಾರ್ವತಿ ಮತ್ತು ಲಕ್ಷ್ಮಿಯರನ್ನು ಪೂಜಿಸುತ್ತಾರೆ. ಹಿಂದೂ ಶಿವರಾತ್ರಿಯ ದಿನ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ. ಉಪವಾಸವಿರುತ್ತಾನೆ ಏಕೆಂದರೆ ಆ ದಿನ ಶಿವನಿಗೆ ಪವಿತ್ರವಾದುದು. ಅವನು ಏಕಾದಶಿಯ ದಿನವೂ ಉಪವಾಸವಿರುತ್ತಾನೆ ಏಕೆಂದರೆ ಏಕಾದಶಿ ವಿಷ್ಣುವಿಗೆ ಪವಿತ್ರವಾದ ದಿನ. ಅವನು ಬಿಲ್ವ ಗಿಡವನ್ನು ನೆಡುತ್ತಾನೆ ಏಕೆಂದರೆ ಅದು ಶಿವನಿಗೆ ಪವಿತ್ರ. ಅವನು ತುಳಸಿಯ ಗಿಡವನ್ನು ಬೆಳೆಸುತ್ತಾನೆ ಏಕೆಂದರೆ ಅದು ವಿಷ್ಣುವಿಗೆ ಪ್ರಿಯವಾದುದು. ಹಿಂದೂಗಳಲ್ಲಿರುವ ಬಹುದೇವತಾರಾಧಕರು ತಮ್ಮ ಕಾಣಿಕೆಯನ್ನು ಕೇವಲ ಹಿಂದೂ ದೈವಗಳಿಗೆ ಸಲ್ಲಿಸುವುದಿಲ್ಲ. ಒಬ್ಬ ಮುಸ್ಲಿಂ ಪೀರನನ್ನಾಗಲಿ ಕ್ರೈಸ್ತ ದೇವತೆಯನ್ನಾಗಲಿ ಪೂಜಿಸಲು ಯಾವ ಹಿಂದೂವೂ ಸಂಕೋಚಪಡುವುದಿಲ್ಲ. ಮುಸ್ಲಿಂ ಪೀರನ ಬಳಿಗೆ ಸಾವಿರಾರು ಹಿಂದೂಗಳು ಹೋಗಿ ಅರ್ಪಣೆ ಮಾಡುತ್ತಾರೆ. ವಾಸ್ತವವಾಗಿ ಕೆಲವೆಡೆ ಮುಸ್ಲಿಂ ಪೀರನ ಆರ್ಚಕ ವೃತ್ತಿಯನ್ನು ವಂಶಪರಂಪರೆಯಿಂದ ಪಡೆದ ಬ್ರಾಹ್ಮಣರು ಇದ್ದಾರೆ. ಅವರು ಮುಸ್ಲಿಂ ಪೀರನ ಉಡುಪನ್ನು ಧರಿಸುತ್ತಾರೆ. ಮುಂಬಯಿ ಸಮೀಪದ ಕ್ರೈಸ್ತದೇವಿ ಮೌಂಟ್ ಮೌಲಿಗೆ ಅರ್ಪಣೆ ನೀಡಲು ಸಾವಿರಾರು ಹಿಂದೂಗಳು ಹೋಗುತ್ತಾರೆ. ಕ್ರೈಸ್ತ ಅಥವಾ ಮುಸ್ಲಿಂ ದೈವಗಳ ಅರ್ಚನೆಯು ಕೆಲವು ಸಂದರ್ಭಗಳಿಗೆ ಸೀಮಿತವಾದುದು. ಆದರೆ ಹಿಂದೂಗಳು ತಮ್ಮ ಧಾರ್ಮಿಕ ನಿಷ್ಠೆಯನ್ನು ಶಾಶ್ವತವಾಗಿ ಬದಲಾಯಿಸಿದ ಉದಾಹರಣೆಗಳೂ ಉಂಟು. ತಮ್ಮನ್ನು ಹಿಂದೂಗಳೆಂದು ಕರೆದುಕೊಳ್ಳುವ ಅನೇಕರ ಧರ್ಮದಲ್ಲಿ ಕೆಲವು ಪ್ರಬಲವಾದ ಮುಸ್ಲಿಂ ಅಂಶಗಳೂ ಇವೆ. ಇವರಲ್ಲಿ ಮುಖ್ಯರಾದವರೆಂದರೆ ಪಂಚ್ಪೀರಿಯ ಎಂಬ ವಿಚಿತ್ರ ಪಂಥದ ಅನುಯಾಯಿಗಳು. ಈ ಅನುಯಾಯಿಗಳು 5 ಜನ ಇಸ್ಲಾಂ ಪೀರರನ್ನು ಪೂಜಿಸುತ್ತಾರೆ. ಈ ಪೀರರ ಹಿಂದಿನ ಪೂರ್ವತಿಹಾಸಗಳು ಅಸ್ಪಷ್ಟ. ಅವರಿಗೆ ಹುಂಜಗಳನ್ನು ಬಲಿಕೊಡುತ್ತಾರೆ ಮತ್ತು ಕೇವಲ ಈ ಉದ್ದೇಶಕ್ಕಾಗಿ ಅವರು ಒಬ್ಬ ಮುಸ್ಲಿಂ ದಫಾಲಿ ಫಕೀರನನ್ನು ಅರ್ಚಕನೆಂದು ನೇಮಿಸಿಕೊಳ್ಳುತ್ತಾರೆ. ಪಂಜಾಬಿನಲ್ಲಿರುವ ಸಖಿ ಸರ್ವಾರ್ನಂತಹ ಮುಸ್ಲಿಂ ಪವಿತ್ರ ಸ್ಥಳಗಳಿಗೆ ಭಾರತದ ಎಲ್ಲ ಕಡೆಗಳಿಂದಲೂ ಹಿಂದೂಗಳು ಯಾತ್ರಾರ್ಥಿಗಳಾಗಿ ಬಂದು ಹೋಗುತ್ತಾರೆ. ಮಲ್ಯಾನ ಎಂಬ ಜನರ ಬಗ್ಗೆ ಮಿ. ಬಂಟ್ ಹೀಗೆನ್ನುತ್ತಾನೆ: ಇವರು ಮುಸ್ಲಿಮರಾಗಿ ಪರಿವರ್ತಿತರಾದ ಜಾತಿಗಳಿಗೆ ಸೇರಿದ ಹಿಂದೂಗಳು. ಅವರು ಆಗ್ರಾ ಮತ್ತು ಸುತ್ತಮುತ್ತಲಿನ, ಮುಖ್ಯವಾಗಿ ಮುತ್ತಾ, ಎಟ್ಟಾ ಮತ್ತು ಮೇನ್ಪುರಿ ಜಿಲ್ಲೆಗಳಿಗೆ ಸೇರಿದವರು. ರಜಪೂತ, ಜಾಟ್ ಮತ್ತು ಬನಿಯಾ ವಂಶಸ್ಥರು. ತಮ್ಮನ್ನು ಮುಸಲ್ಮಾನರೆಂದು ಕರೆದುಕೊಳ್ಳಲು ಅವರಿಗೆ ಮನಸ್ಸಿಲ್ಲ ಮತ್ತು ಸಾಮಾನ್ಯವಾಗಿ ಅವರು ತಮ್ಮ ಮೊದಲಿನ ಜಾತಿಯ ಹೆಸರನ್ನೇ ಹೇಳಿಕೊಳ್ಳುತ್ತಾರೆ. ತಮ್ಮನ್ನು ಮಲ್ಯಾನ ಜಾತಿಯವರೆಂದು ಕರೆದುಕೊಳ್ಳುವುದು ತುಂಬಾ ಅಪರೂಪ. ಅವರಿಗೆ ಹಿಂದೂ ಹೆಸರುಗಳೇ ಇವೆ. ಅವರು ಸಾಮಾನ್ಯವಾಗಿ ಹಿಂದೂ ದೇವಾಲಯಗಳಿಗೆ ಹೋಗಿ ಪೂಜೆ ಸಲ್ಲಿಸುತ್ತಾರೆ. ಸಲಾಂ ಎನ್ನುವುದರ ಬದಲು ರಾಮ್ ರಾಮ್ ಎನ್ನುತ್ತಾರೆ. ತಮ್ಮಲ್ಲಿಯೇ ಮದುವೆಯಾಗುತ್ತಾರೆ. ಆದರೆ ಅವರು ಮಸೀದಿಗೂ ಸಾಕಷ್ಟು ಸಾರಿ ಹೋಗುತ್ತಾರೆ. ಮುಂಜಿ ಮಾಡಿಸಿಕೊಳ್ಳುತ್ತಾರೆ ಮತ್ತು ತಮ್ಮ ಶವಗಳನ್ನು ಹೂಳುತ್ತಾರೆ. ಮುಸ್ಲಿಮರು ತಮಗೆ ವಿಶೇಷ ಸ್ನೇಹಿತರಾಗಿದ್ದರೆ ಅವರೊಂದಿಗೆ ಊಟವನ್ನು ಮಾಡುತ್ತಾರೆ. ಗುಜರಾತಿನಲ್ಲಿಯೂ ಇಂಥವೇ ಕೆಲವು ಕೋಮುಗಳಿವೆ. ಉದಾಹರಣೆಗೆ ಮತಿಯಾ ಕುಣಬಿ ಎಂಬ ಕೋಮಿನವರು ಮುಖ್ಯ ಸಮಾರಂಭಗಳಿಗೆ ಬ್ರಾಹ್ಮಣ ಪುರೋಹಿತರನ್ನು ಕರೆಸಿದರು. ಒಗಟು 1. ಒಬ್ಬ ವ್ಯಕ್ತಿ ಏಕೆ ಹಿಂದೂ ಆಗಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳುವ ಸಮಸ್ಯೆ. 950. ಅವರು ಪಿರಾನ ಸಂತ ಇಮಾಮ್ ಶಾ ಮತ್ತು ಅವನ ಉತ್ತರಾಧಿಕಾರಿಗಳ ಅನುಯಾಯಿಗಳು. ಅವರು ಮುಸ್ಲಿಮರಂತೆ ತಮ್ಮ ಶವಗಳನ್ನು ಹೂಳುತ್ತಾರೆ. ಶೇಖಾದ ಎಂಬ ಮತ್ತೊಂದು ಪಂಗಡದವರು ತಮ್ಮ ಮದುವೆಗಳಿಗೆ ಹಿಂದೂ ಮತ್ತು ಮುಸ್ಲಿಂ ಪುರೋಹಿತರಿಬ್ಬರನ್ನು ಕರೆಸುತ್ತಾರೆ. ಮೋಮನ್ ಎಂಬ ಮತ್ತೊಂದು ಪಂಗಡದವರು ಸುನ್ನತಿ ಮಾಡಿಸಿಕೊಳ್ಳುತ್ತಾರೆ. ತಮ್ಮ ಶವಗಳನ್ನು ಹೂಳುತ್ತಾರೆ ಮತ್ತು ಗುಜರಾತಿ ಭಾಷೆಯ ಕುರಾನ್ ಪಠಿಸುತ್ತಾರೆ. ಆದರೆ ಉಳಿದ ವಿಷಯಗಳಲ್ಲಿ ಹಿಂದೂ ಸಂಸ್ಕಾರಗಳನ್ನು ಸಮಾರಂಭಗಳನ್ನು ಮಾಡುತ್ತಾರೆ. ಒಂದು ವೇಳೆ ಅಂಥವನು ನಾನು ಹಿಂದೂ ಏಕೆಂದರೆ ನಾನು ಹಿಂದೂ ನಂಬಿಕೆಗಳನ್ನು ಒಪ್ಪಿಕೊಳ್ಳುತ್ತೇನೆ ಎಂದರೆ ಅವನ ಉತ್ತರವು ಸಮಂಜಸವಾಗುವುದಿಲ್ಲ. ಏಕೆಂದರೆ ಹಿಂದೂ ಧರ್ಮಕ್ಕೆ ನಿರ್ದಿಷ್ಟ ನಂಬಿಕೆಗಳ ಸೀಮೆಯೇ ಇಲ್ಲ. ಆದುದರಿಂದ ನಮಗೆ ಅವನ ಉತ್ತರವು ಒಂದು ಸಮಸ್ಯೆಯಾಗುತ್ತದೆ. ಯಾರನ್ನು ನಾವು ಹಿಂದೂಗಳೆಂದು ಒಪ್ಪಿಕೊಳ್ಳುತ್ತೇವೆಯೋ ಅವರಲ್ಲಿ ಅನೇಕ ಸಲ ಭಿನ್ನಾಭಿಪ್ರಾಯಗಳಿರುತ್ತವೆ. ಆದರೆ ಕ್ರೈಸ್ತರಲ್ಲಾಗಲಿ ಮುಸ್ಲಿಮರಲ್ಲಾಗಲಿ ಹೀಗೆ ಭಿನ್ನಾಭಿಪ್ರಾಯಗಳಿರುವುದಿಲ್ಲ. ಮುಖ್ಯವಾದ ನಂಬಿಕೆಗಳಿಗೆ ಸಂಬಂಧಿಸಿದಂತೆಯೂ ಸಹ ಹಿಂದೂಗಳಲ್ಲಿ ಭಿನ್ನಾಭಿಪ್ರಾಯಗಳುಂಟು. ಕೆಲವರು ಎಲ್ಲ ಧರ್ಮಗ್ರಂಥಗಳನ್ನು ಒಪ್ಪಿಕೊಳ್ಳಬೇಕೆಂದರೆ ಕೆಲವರು ತಂತ್ರಗಳನ್ನು ಹೊರತುಪಡಿಸಬೇಕೆನ್ನುತ್ತಾರೆ ಮತ್ತು ಕೆಲವರು ವೇದಗಳು ಮಾತ್ರ ಪ್ರಧಾನವೆಂದರೆ ಇನ್ನು ಕೆಲವರು ಕರ್ಮ ಮತ್ತು ಮನರ್ಜನ್ಮ ಸಿದ್ಧಾಂತದಲ್ಲಿನ ನಂಬಿಕೆಯೇ ಜೀವಾಳ ಎನ್ನುತ್ತಾರೆ. ಹಿಂದೂ ಧರ್ಮವೆಂದರೆ ಅನೇಕ ನಂಬಿಕೆ ಮತ್ತು ಸಿದ್ಧಾಂತಗಳ ಒಂದು ಸಂಕೀರ್ಣ ಸಮೂಹ. ಅದು ತನ್ನ ಮನೆಯಲ್ಲಿ ಏಕದೇವತಾರಾಧಕರಿಗೂ ಬಹುದೇವತಾರಾಧಕರಿಗೂ ಸರ್ವದೇವತಾರಾಧಕರಿಗೂ ಆಶ್ರಯ ಕೊಟ್ಟಿದೆ. ಮಹಾದೈವಗಳಾದ ಶಿವ ಮತ್ತು ವಿಷ್ಣುವಿನ ಅಥವಾ ದೇವಿಯರ ಆರಾಧಕರಿಗೂ ಆಶ್ರಯ ಕೊಟ್ಟಿದೆ. ದಿವ್ಯವಾತೆಯ ಆರಾಧಕರಿಗೆ ಆಶ್ರಯ ಕೊಟ್ಟಂತೆ ಮರ, ಬಂಡೆ, ಹಳ್ಳಗಳಲ್ಲಿರುವ ದೈವಗಳ ಆರಾಧಕರಿಗೂ ಗ್ರಾಮದೇವತೆಗಳ ಆರಾಧಕರಿಗೂ ಆಶ್ರಯ ಕೊಟ್ಟಿದೆ.
ರಕ್ತ ಬಲಿಗಳನ್ನೊಳಗೊಂಡಂತೆ ಎಲ್ಲ ರೀತಿಯಲ್ಲೂ ತಮ್ಮ ದೇವರುಗಳನ್ನು ತೃಪ್ತಿಪಡಿಸುವವರಿಗೆ ಆಶ್ರಯ ಕೊಟ್ಟಂತೆ ಯಾವುದೇ ಜೀವವನ್ನು ಕೊಲ್ಲದ ಅಷ್ಟಕ್ಕೆ ಕೊಲ್ಲು ಎಂಬ ಶಬ್ದವನ್ನು ಬಳಸಬಾರದೆಂದು ನಿರ್ಧರಿಸಿದವರಿಗೂ ಆಶ್ರಯ ಕೊಟ್ಟಿದೆ. ಭಜನೆ ಮತ್ತು ಮಂತ್ರಗಳನ್ನು ಪಠಿಸುವುದಷ್ಟೇ ತಮ್ಮ ಕರ್ಮವನ್ನಾಗಿ ಮಾಡಿಕೊಂಡವರಿಗೆ ಆಶ್ರಯ ಕೊಟ್ಟಂತೆ ಧರ್ಮದ ಹೆಸರಿನಲ್ಲಿ ಎಲ್ಲ ರೀತಿಯ ಅವಾಚ್ಯ ಸ್ವಚ್ಛಾಚಾರದಲ್ಲಿ ತೊಡಗುವವರಿಗೂ ಆಶ್ರಯ ಕೊಟ್ಟಿದೆ. ಇವರಲ್ಲಿ ಕೆಲವರು ಬ್ರಾಹ್ಮಣರ ಸರ್ವಶ್ರೇಷ್ಠತೆಯನ್ನು ಒಪ್ಪಿಕೊಳ್ಳುವುದಿಲ್ಲ. ಕೊನೆಯ ಪಕ್ಷ ಅವರಿಗೆ ಬ್ರಾಹ್ಮಣೇತರ ಧಾರ್ಮಿಕ ಮುಂದಾಳುಗಳು ಇರುತ್ತಾರೆ. ಅವನೇನಾದರೂ ತಾನು ಹಿಂದೂ, ಏಕೆಂದರೆ ಉಳಿದ ಹಿಂದೂಗಳಂತೆ ತಾನು ಹಿಂದೂ ಪದ್ಧತಿಗಳಂತೆ ನಡೆದುಕೊಳ್ಳುತ್ತೇನೆಂದು ಹೇಳಿದರೆ ಅವನ ಉತ್ತರ ಸತ್ಯವಾದುದಲ್ಲ, ಏಕೆಂದರೆ ಎಲ್ಲ ಹಿಂದೂಗಳು ಒಂದೇ ರೀತಿಯ ಪದ್ಧತಿಗಳನ್ನು ಅನುಸರಿಸುವುದಿಲ್ಲ. ಉತ್ತರ ಭಾರತದಲ್ಲಿ ಹತ್ತಿರದ ಸಂಬಂಧಿಕರಲ್ಲಿ ಹಿಂದೂ ವಿವಾಹ ನಿಷೇಧ, ಆದರೆ ದಕ್ಷಿಣದಲ್ಲಿ ಸೋದರಮಾವನ ಅಥವಾ ಸೋದರತೆಯ ಮಕ್ಕಳಲ್ಲಿ ಮದುವೆ ಮಾಡಿಕೊಳ್ಳಬೇಕೆಂಬ ವಿಧಿಯಿದೆ. ಕೆಲವು ವೇಳೆ ತೀರಾ ನಿಕಟ ಸಂಬಂಧಗಳಲ್ಲೂ ಮದುವೆಯಾಗಲು ಅನುಮತಿ. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಉಂಟು. ಸಾಮಾನ್ಯವಾಗಿ ಹೆಂಗಸರ ಪರಿಶುದ್ಧತೆಗೆ ಬಹಳ ಬೆಲೆಯಿದೆ, ಆದರೆ ಕೆಲವು ಕೋಮುಗಳು ಅದರಲ್ಲೂ ವಿವಾಹಪೂರ್ವ ಪರಿಶುದ್ಧತೆಗೆ ಕಡಿಮೆ ಬೆಲೆ ಕೊಡುತ್ತಾರೆ. ಮತ್ತೆ ಕೆಲವರು ತಮ್ಮ ಹೆಣ್ಣುಮಕ್ಕಳಲ್ಲಿ ಒಬ್ಬಳನ್ನು ದೇವದಾಸಿಯನ್ನಾಗಿ ಬಿಡುತ್ತಾರೆ. ಕೆಲವು ಕಡೆಗಳಲ್ಲಿ ಅವರನ್ನು ಪ್ರತ್ಯೇಕವಾಗಿ ಮುಚ್ಚಿಟ್ಟಿರುತ್ತಾರೆ. ಕೆಲವು ಕಡೆಗಳಲ್ಲಿ ಅವರು ಲಂಗ ತೊಡುತ್ತಾರೆ, ಮತ್ತೆ ಕೆಲವು ಕಡೆಗಳಲ್ಲಿ ಚೆನ್ನ ತೊಡುತ್ತಾರೆ. ಒಂದು ವೇಳೆ ಅವನು ನಾನು ಹಿಂದೂ, ಏಕೆಂದರೆ ನನಗೆ ಜಾತಿ ಪದ್ಧತಿಯಲ್ಲಿ ನಂಬಿಕೆಯಿದೆ ಎಂದರೆ ಆಗಲೂ ಅವನ ಉತ್ತರ ಸಮಾಧಾನಕರವೆಂದು ಒಪ್ಪಿಕೊಳ್ಳಲಾಗುವುದಿಲ್ಲ. ಪಕ್ಕದ ಮನೆಯವನು ಏನನ್ನು ನಂಬುತ್ತಾನೆಂಬುದರಲ್ಲಿ ಯಾವ ಹಿಂದುವಿಗೂ ಆಸಕ್ತಿ ಇರುವುದಿಲ್ಲ, ಆದರೆ ಅವನ ಜೊತೆಯಲ್ಲಿ ಊಟ ಮಾಡಬಹುದೇ, ಅವನು ಮುಟ್ಟಿದ ನೀರನ್ನು ಕುಡಿಯಬಹುದೇ ಎಂಬುದನ್ನು ತಿಳಿದುಕೊಳ್ಳಲು ಅವನಿಗೆ ಆಸಕ್ತಿ ಇರುತ್ತದೆ. ಅಂದರೆ ಜಾತಿ ಪದ್ಧತಿಯು ಹಿಂದೂ ಧರ್ಮದ ಪ್ರಮುಖ ಲಕ್ಷಣ ಎಂಬುದು ಯಾವುದೇ ಒಂದು ಮಾನ್ಯತೆ ಪಡೆದ ಜಾತಿಗೆ ಸೇರದವನು ಹಿಂದುವೇ ಅಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಇವೆಲ್ಲವೂ ಸತ್ಯವೇ ಆಗಿದ್ದರೂ ಜಾತಿ ಪದ್ಧತಿಯೊಂದೇ ಸಾಲದು. ಅನೇಕ ಕ್ರೈಸ್ತರು ಮುಸಲ್ಮಾನರು ಸಹಭೋಜನದ ವಿಷಯದಲ್ಲಿಲ್ಲದಿದ್ದರೂ ವಿವಾಹದ ವಿಷಯದಲ್ಲಿ ಮಾತ್ರ ಖಂಡಿತ ಜಾತಿಯನ್ನು ನೋಡುತ್ತಾರೆ. ಆದರೆ ಆ ಕಾರಣಕ್ಕಾಗಿ ಅವರನ್ನು ಹಿಂದೂಗಳೆಂದು ಕರೆಯಲಾಗದು. ಎರಡೂ ವಿಷಯಗಳನ್ನು ಪರಿಗಣಿಸಬೇಕು. ಅವನು ಹಿಂದೂ ಧರ್ಮವೂ ಆಗಿರಬೇಕು, ಜಾತಿ ಪದ್ಧತಿಯನ್ನು ಅನುಸರಿಸಬೇಕು. ಈಗ ಇದು ಹಿಂದೂ ಎಂದರೆ ಯಾರು ಎಂಬ ಹಳೆಯ ಪ್ರಶ್ನೆಯ ಕಡೆಗೆ ನಮ್ಮನ್ನು ಕರೆದೊಯ್ಯುತ್ತದೆ. ಅಂದರೆ ನಾವು ನಿಂತಲ್ಲಿಯೇ ಇದ್ದೇವೆ. ತನ್ನ ಸ್ವಂತ ಧರ್ಮದಲ್ಲೇ ತನ್ನ ಸ್ಥಾನವು ಮನಸ್ಸಿಗೆ ಕಿರಿಕಿರಿಯನ್ನು, ಸಮಸ್ಯೆಯನ್ನು ಉಂಟುಮಾಡುತ್ತಿದೆ ಏಕೆ ಎಂಬ ಪ್ರಶ್ನೆಯನ್ನು ಪ್ರತಿಯೊಬ್ಬ ಹಿಂದೂವು ಪರಿಗಣಿಸಬಹುದಲ್ಲವೇ? ಅಂತಹ ಸರಳ ಪ್ರಶ್ನೆಗೆ ಪ್ರತಿಯೊಬ್ಬ ಪಾರಸಿಯೂ, ಪ್ರತಿಯೊಬ್ಬ ಕ್ರೈಸ್ತನೂ, ಪ್ರತಿಯೊಬ್ಬ ಮುಸ್ಲಿಮನೂ ಉತ್ತರ ಕೊಡುವಂತೆ ಹಿಂದೂ ಏಕೆ ಕೊಡಲಾರ? ಇಂತಹ ಧಾರ್ಮಿಕ ಗೊಂದಲಕ್ಕೆ ಕಾರಣಗಳೇನು ಎಂದು ತನ್ನನ್ನೇ ತಾನು ಕೇಳಿಕೊಳ್ಳಬೇಕಾದ ಕಾಲವಿದಲ್ಲವೇನು? ನಕ್ಷತ್ರ ಚಿಹ್ನೆ ಒಗಟು -G. ವೇದಗಳ ಹುಟ್ಟು ಬ್ರಾಹ್ಮಣರ ಸ್ಪಷ್ಟೀಕರಣ ಅಥವಾ ಲಂಬೋಕ್ತಿ ಕಲೆಯ ಕಸರತ್ತು. ವೇದಗಳನ್ನು ತನ್ನ ಧರ್ಮದ ಅತ್ಯಂತ ಪವಿತ್ರ ಗ್ರಂಥಗಳೆಂದು ಪರಿಗಣಿಸದ ಹಿಂದೂ ಪ್ರಾಯಶಃ ಎಲ್ಲೂ ಇರಲಾರ. ಆದರೂ ಯಾವ ಹಿಂದುವನ್ನಾದರೂ ವೇದಗಳ ಮೂಲವೆಲ್ಲಿ ಎಂದು ಕೇಳಿದರೆ ಈ ಸರಳ ಪ್ರಶ್ನೆಗೆ ಒಂದು ಸ್ಪಷ್ಟ ಹಾಗೂ ಖಚಿತವಾದ ಉತ್ತರ ಹೇಳುವವನನ್ನು ಹುಡುಕುವುದು ಕಷ್ಟವಾಗುತ್ತದೆ. ಇದೇ ಪ್ರಶ್ನೆಯನ್ನು ಒಬ್ಬ ವೈದಿಕ ಬ್ರಾಹ್ಮಣನಿಗೆ ಕೇಳಿದರೆ ಅವನು ವೇದಗಳು ಸನಾತನವೆನ್ನುತ್ತಾನೆ. ಆದರೆ ಆ ಪ್ರಶ್ನೆಗೆ ಇದು ಉತ್ತರವಲ್ಲ, ಏಕೆಂದರೆ ಸನಾತನ ಎಂಬ ಪದದ ಅರ್ಥವೇನು? ಸನಾತನ ಎಂಬ ಪದದ ಉತ್ತಮ ವಿವರಣೆಯು ಮನುಸ್ಮೃತಿ ಅಧ್ಯಾಯ 1 ಶ್ಲೋಕ 22 ಮತ್ತು 23ರ ಮೇಲೆ ಕಲ್ಲುಕ ಭಟ್ಟ ಬರೆದಿರುವ ವ್ಯಾಖ್ಯಾನದಲ್ಲಿ ಸಿಕ್ಕುತ್ತದೆ. ಸನಾತನ ಪದಕ್ಕೆ ಕಲ್ಲುಕ ಭಟ್ಟನ ವ್ಯಾಖ್ಯೆ ಹೀಗಿದೆ: ನಮಗೆ ವೇದಗಳ ಮೂಲ ದ ಬಗೆಗೆ 2 ಪುಟಗಳು ಸಿಕ್ಕಿವೆ, ಆದರೆ ಬೆರಳಚ್ಚುಗಾರನಾಗಲಿ ಲೇಖಕರಾಗಲಿ ಅವುಗಳಿಗೆ ಒಂದು ವ್ಯವಸ್ಥೆಯನ್ನಾಗಲಿ ಪುಟಸಂಖ್ಯೆಯನ್ನಾಗಲಿ ಕೊಟ್ಟಿರಲಿಲ್ಲ. ನಾವು ಅವುಗಳಿಗೆ ಒಂದು ವ್ಯವಸ್ಥೆಯನ್ನು ಕೊಡಲು ಪ್ರಯತ್ನಿಸಿದ್ದೇವೆ ಮತ್ತು ವಿಷಯಾನುಕ್ರಮಣಿಕೆಯ ಪ್ರಕಾರ ಅವುಗಳನ್ನು ಒಗಟು 2 ರಿಂದ ಒಗಟು 6 ಎಂದು ವಿಂಗಡಿಸಿದ್ದೇವೆ. ಪ್ರತಿ ಅಧ್ಯಾಯದ ವಿಷಯದ ದೃಷ್ಟಿಯಿಂದ ನೋಡಿದಾಗ ಈ ಪುಟಗಳು ಪರಿಪೂರ್ಣವಾಗಿವೆ ಎಂದು ಹೇಳುವುದು ಕಷ್ಟ. ಆದರೆ 61 ಪುಟಗಳುಳ್ಳ ರಿಡ್ಸ್ ಆಫ್ ದಿ ವೇದಾಸ್ ಎಂಬ ಸ್ವತಂತ್ರ ಅಧ್ಯಾಯವಿದ್ದು ಅದನ್ನು ಅನುಬಂಧ 1ರ ಅಡಿಯಲ್ಲಿ ಸೇರಿಸಲಾಗಿದೆ. ಈ ಲೇಖನವು ವಿಷಯಾನುಕ್ರಮಣಿಕೆಯ ಕ್ರಮಸಂಖ್ಯೆ 2 ರಿಂದ ಕ್ರಮಸಂಖ್ಯೆ 6ರವರೆಗಿನ ಎಲ್ಲ ವಿಷಯಗಳನ್ನು ಸಂಗ್ರಹ ರೂಪದಲ್ಲಿ ಒಳಗೊಂಡಿದೆ. ಈ ಲೇಖನದಲ್ಲಿ ಅನೇಕ ಪ್ಯಾರಾಗಳು ಮತ್ತೆ ಮತ್ತೆ ಬರುತ್ತವೆ. ಇಲ್ಲಿ ಕೊಟ್ಟಿರುವ ಅಧ್ಯಾಯ 2 ರಿಂದ 6ರವರೆಗಿನ ಮೂಲ ಹಸ್ತಪ್ರತಿಯಲ್ಲಿ ತಿದ್ದುಪಡಿ ಮತ್ತು ಮಾರ್ಪಾಟುಗಳು ಲೇಖಕರ ಕೈಬರಹದಲ್ಲಿ ಇವೆ. ಆದರೆ ಅನುಬಂಧ 1 ಎಂಬ ಅಧ್ಯಾಯದ ಬೆರಳಚ್ಚಿನ 2ನೇ ಪ್ರತಿ ಇದ್ದು ಅದರಲ್ಲಿ ಯಾವ ತಿದ್ದುಪಡಿಯೂ ಇಲ್ಲ. ನಾವು ಪರಿವಿಡಿಯ ಕಾಲಾನುಕ್ರಮಣಿಕೆಯನ್ನು ಅನುಸರಿಸಿದ್ದೇವೆ. ಅದಕ್ಕನುಸಾರವಾಗಿ ತಿದ್ದುಪಡಿ ಮಾಡಿದ ಹಸ್ತಪ್ರತಿಯ ಪುಟಗಳನ್ನು ಜೋಡಿಸಿರುತ್ತೇವೆ. ಸಂಪಾದಕರು 1 ಮ್ಯೂ ಬ್ಯಾಕ್ಕೋಟ್ ಸ್ಯಾನ್ಸ್ನಿಟ್ ಟೆಕ್ಸ್ಟ್ ಸಮ್ 3 ಪು 6 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಸನಾತನ ಎಂಬ ಶಬ್ದಕ್ಕೆ ಆದಿಯಿಂದಲೂ ನಿತ್ಯವಾಗಿರುವುದು ಎಂದರ್ಥ. ವೇದಗಳು ಅಪೌರುಷೇಯ ಎಂಬ ಸಿದ್ಧಾಂತವನ್ನು ಮನು ಅನುಮೋದಿಸುತ್ತಾನೆ. ಈಗಿರುವ ವೇದಗಳೇ ಮೊದಲಿನ ಕಲ್ಪನೆಯಲ್ಲಿ ಪರಮಾತ್ಮನಾದ ಬ್ರಹ್ಮನ ಸ್ಮೃತಿಯಲ್ಲಿದ್ದವು. ಆಗ ಬ್ರಹ್ಮನು ಪರಮಾತ್ಮನೊಂದಿಗೆ ಐಕ್ಯನಾಗಿದ್ದನು. ಈ ವೇದಗಳನ್ನೇ ಬ್ರಹ್ಮನು ಈ ಕಲ್ಪದ ಆದಿಯಲ್ಲಿ ಅಗ್ನಿ, ವಾಯು ಮತ್ತು ಸೂರ್ಯರಿಂದ ಹೊರತೆಗೆದನು. ವೇದಗಳ ಮೇಲೆ ನಿಂತಿರುವ ಈ ನಂಬಿಕೆಯನ್ನು ನಾವು ಪ್ರಶ್ನಿಸುವಂತಿಲ್ಲ, ಏಕೆಂದರೆ ವೇದವು ಋಗ್ವೇದವು ಅಗ್ನಿಯಿಂದಲೂ, ಯಜುರ್ವೇದವು ವಾಯುವಿನಿಂದಲೂ, ಸಾಮವೇದವು ಸೂರ್ಯನಿಂದಲೂ ಬರುತ್ತವೆ ಎಂದು ಹೇಳುತ್ತದೆ. ಕಲ್ಲುಕ ಭಟ್ಟನ ವಿವರಣೆಯನ್ನು ತಿಳಿದುಕೊಳ್ಳಬೇಕಾದರೆ ಕಲ್ಪವೆಂದರೇನೆಂಬುದನ್ನು ತಿಳಿದುಕೊಳ್ಳುವುದು ಅವಶ್ಯಕ. ಕಲ್ಪವೆಂದರೆ ವೈದಿಕ ಬ್ರಾಹ್ಮಣರು ಕಾಲವನ್ನು ಅಳೆಯುವ ರೀತಿ. ಬ್ರಾಹ್ಮಣರು ಕಾಲವನ್ನು ಅಳೆಯಲು 1 ವರ್ಷ, 2 ಯುಗ, 3 ಮಹಾಯುಗ, 4 ಮನ್ವಂತರ ಮತ್ತು 5 ಕಲ್ಪ ಎಂದು ವಿಂಗಡಿಸುತ್ತಾರೆ. ವರ್ಷವೆಂದರೇನೆಂಬುದನ್ನು ತಿಳಿದುಕೊಳ್ಳುವುದು ಸುಲಭ. ಯುಗವು ಎಷ್ಟು ಕಾಲವನ್ನು ಒಳಗೊಳ್ಳುತ್ತದೆ ಎಂಬುದರಲ್ಲಿ ಏಕಾಭಿಪ್ರಾಯವಿಲ್ಲ. ಮಹಾಯುಗವೆಂದರೆ 4 ಯುಗಗಳು: 1 ಕೃತಯುಗ, 2 ತ್ರೇತಾಯುಗ, 3 ದ್ವಾಪರಯುಗ ಮತ್ತು 4 ಕಲಿಯುಗ. ಈ ಯುಗಗಳು ಚಕ್ರಾಕಾರದಲ್ಲಿ ಒಂದನ್ನೊಂದು ಅನುಸರಿಸುತ್ತವೆ. ಮೊದಲನೇ ಯುಗ ಮುಗಿದ ಕೂಡಲೇ 2ನೇ ಯುಗ ಬರುತ್ತದೆ, ಇತ್ಯಾದಿ. ಹೀಗೆ 4 ಯುಗಗಳ ಚಕ್ರ ಒಂದು ಸುತ್ತು ತಿರುಗಿದಾಗ ಒಂದು ಮಹಾಯುಗ ಮುಗಿಯುತ್ತದೆ, ಮತ್ತೊಂದು ಪ್ರಾರಂಭವಾಗುತ್ತದೆ. ಪ್ರತಿಯೊಂದು ಮಹಾಯುಗವು ಕೃತಯುಗದಿಂದ ಪ್ರಾರಂಭವಾಗಿ ಕಲಿಯುಗದೊಂದಿಗೆ ಮುಗಿಯುತ್ತದೆ. ಕಲ್ಪಕ್ಕೂ ಮಹಾಯುಗಕ್ಕೂ ಇರುವ ಸಂಬಂಧದ ಬಗೆಗೆ ಯಾವುದೇ ಸಂದೇಹವಿಲ್ಲ. 71 ಮಹಾಯುಗಗಳು ಒಂದು ಕಲ್ಪಕ್ಕೆ ಸಮ. ಆದರೆ ಮಹಾಯುಗ ಮತ್ತು ಮನ್ವಂತರಗಳ ನಡುವಿನ ಅಕಾಲಿಕ ಸಂಬಂಧದ ಬಗ್ಗೆ ಸ್ವಲ್ಪ ಅಸ್ಪಷ್ಟತೆಯಿದೆ. ಮನ್ವಂತರವೆಂದರೆ 71 ಮಹಾಯುಗಗಳಿಗಿಂತ ಸ್ವಲ್ಪ ಹೆಚ್ಚು.
ಸ್ವಲ್ಪ ಹೆಚ್ಚು ಎಷ್ಟು ಕಾಲವನ್ನು ಒಳಗೊಳ್ಳುತ್ತದೆ ಎಂಬುದಕ್ಕೆ ಖಂಡಿತವಾದ ಉತ್ತರವನ್ನು ಕೊಡಲು ಬ್ರಾಹ್ಮಣರು ಶಕ್ತರಾಗಿಲ್ಲ. ಇದರಿಂದಾಗಿ ಮನ್ವಂತರಕ್ಕೂ ಕಲ್ಪಕ್ಕೂ ಇರುವ ಕಾಲಿಕ ಸಂಬಂಧವು ಅಸ್ಪಷ್ಟವಾಗಿಯೇ ಉಳಿದಿದೆ. ಆದರೆ ನಮ್ಮ ಪ್ರಸ್ತುತ ಉದ್ದೇಶಕ್ಕೆ ಇದರಿಂದ ಏನೂ ತೊಂದರೆಯಿಲ್ಲ. ಸದ್ಯಕ್ಕೆ ನಾವು ಕಲ್ಪದ ಅರ್ಥದ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸೋಣ. ಕಲ್ಪದ ವಿಚಾರವು ವಿಶ್ವಸೃಷ್ಟಿ ಮತ್ತು ಸಂಹಾರಗಳಿಗೆ ನಿಕಟವಾಗಿ ಸಂಬಂಧಿಸಿದೆ. ಜಗತ್ತನ್ನು ರಚಿಸುವ ಕಾರ್ಯಕ್ಕೆ ಸೃಷ್ಟಿ ಎಂದು ಹೆಸರು, ಜಗತ್ತಿನ ನಾಶಕ್ಕೆ ಪ್ರಳಯ ಎಂದು ಹೆಸರು. ಸೃಷ್ಟಿ ಮತ್ತು ಪ್ರಳಯಗಳ ಮಧ್ಯದ ಕಾಲವೇ ಕಲ್ಪ. ಹೀಗೆ ವೇದಗಳ ಮೂಲವು ಕಲ್ಪದ ವಿಚಾರದೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಪೂರ್ವ ನಿರ್ಧಾರದ ಮೇರೆಗೆ ಕಲ್ಪ ಪ್ರಾರಂಭವಾದಾಗ ಸೃಷ್ಟಿ ಪ್ರಾರಂಭವಾಗಬೇಕು. ಸೃಷ್ಟಿಯ ಒಗಟು 2 ವೇದಗಳ ಹುಟ್ಟು ಬ್ರಾಹ್ಮಣರ ಸ್ಪಷ್ಟೀಕರಣ ಅಥವಾ ಲಂಬೋಕ್ತಿ ಕಲೆಯ ಕಸರತ್ತು. 495 ಪ್ರಾರಂಭದಲ್ಲಿ ಹೊಸ ವೇದಗಳ ಸರಣಿಯು ಅಸ್ತಿತ್ವಕ್ಕೆ ಬರುತ್ತದೆ. ಕಲ್ಲುಕ ಭಟ್ಟ ನಮಗೆ ತಿಳಿಸಲು ಇಚ್ಛಿಸುವುದೇನೆಂದರೆ, ಒಂದರ್ಥದಲ್ಲಿ ಪ್ರತಿಯೊಂದು ಹೊಸ ಕಲ್ಪದಲ್ಲಿ ಹೊಸ ವೇದಗಳು ಇದ್ದರೂ ಬ್ರಹ್ಮನು ತನ್ನ ಸ್ಮೃತಿಯಿಂದ ಅದೇ ಹಳೆಯ ವೇದಗಳನ್ನೇ ವ್ಯಕ್ತಪಡಿಸುತ್ತಾನೆ. ಈ ಕಾರಣಕ್ಕಾಗಿಯೇ ಅವನು ವೇದಗಳನ್ನು ಸನಾತನ ಅಂದರೆ ಮೊದಲಿನಿಂದಲೂ ನಿತ್ಯವಾದುವು ಎಂದು ಕರೆಯುತ್ತಾನೆ. ಕಲ್ಲುಕ ಭಟ್ಟ ಹೇಳುವುದೇನೆಂದರೆ, ವೇದಗಳನ್ನು ಸ್ಮೃತಿಯಿಂದ ಪುನರಚಿಸಲಾಗಿದೆ ಎಂದು. ಇಲ್ಲಿ ನಿಜವಾದ ಪ್ರಶ್ನೆ ಎಂದರೆ ಯಾರು ಅವುಗಳನ್ನು ಪುನರಚಿಸಿದರು ಎಂಬುದಲ್ಲ, ಯಾರು ಮೂಲತಃ ಅವುಗಳನ್ನು ರಚಿಸಿದರು ಎಂಬುದು. ಪ್ರತಿಕಲ್ಪದ ಆದಿಯಲ್ಲೂ ವೇದಗಳನ್ನು ಮನರಚಿಸಲಾಗುತ್ತದೆ ಎಂಬ ಸಿದ್ಧಾಂತವನ್ನು ಒಪ್ಪಿಕೊಂಡರೂ ಮೊದಲನೇ ಕಲ್ಪ ಪ್ರಾರಂಭವಾದಾಗ ವೇದಗಳನ್ನು ರಚಿಸಿದವರು ಯಾರು ಎಂಬ ಪ್ರಶ್ನೆ ಹಾಗೆ ಉಳಿಯುತ್ತದೆ. ಏನೂ ಇಲ್ಲದೆ ಶೂನ್ಯದಿಂದ ವೇದಗಳು ಅಸ್ತಿತ್ವಕ್ಕೆ ಬಂದಿರಲಾರವು. ಅವುಗಳಿಗೆ ಅಂತ್ಯವಿಲ್ಲದಿದ್ದರೂ ಆದಿಯಂತೂ ಇರಲೇಬೇಕು. ಹಾಗೆಂದು ಬ್ರಾಹ್ಮಣರು ಬಹಿರಂಗವಾಗಿ ಏಕೆ ಹೇಳಬಾರದು? ಈ ಸುತ್ತು ಬಳಸಿನ ಮಾತೇಕೆ? ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಒಗಟು. ವೇದಗಳ ಮೂಲದ ಬಗ್ಗೆ ಉಳಿದ ಶಾಸ್ತ್ರಗಳ ಪ್ರಮಾಣ. ವೇದಗಳ ಉಗಮದ ಬಗೆಗಿನ ಶೋಧವನ್ನು ನಾವು ವೇದಗಳಿಂದಲೇ ಪ್ರಾರಂಭಿಸಬಹುದು. ವೇದಗಳ ಉಗಮದ ಬಗ್ಗೆ ಋಗ್ವೇದ ಒಂದು ಸಿದ್ಧಾಂತವನ್ನು ಮಂಡಿಸುತ್ತದೆ. ಅದು ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ಪುರುಷ ಸೂಕ್ತದಲ್ಲಿ ವಿವರಿಸಲ್ಪಟ್ಟಿದೆ. ಅದರ ಪ್ರಕಾರ ಪುರುಷ ಎಂಬ ಪೌರಾಣಿಕ ಮಿಥ್ಯಾ ವ್ಯಕ್ತಿಯನ್ನು ಒಂದು ವಿಚಿತ್ರ ಯಜ್ಞದಲ್ಲಿ ಬಲಿಕೊಡಲಾಯಿತು ಮತ್ತು ಆ ಯಜ್ಞದಿಂದ 3 ವೇದಗಳು ಅಂದರೆ ಋಕ್, ಸಾಮ ಮತ್ತು ಯಜುರ ವೇದಗಳು ಅಸ್ತಿತ್ವಕ್ಕೆ ಬಂದವು. ಸಾಮ ಮತ್ತು ಯಜುರ್ವೇದಗಳು ವೇದಗಳ ಉಗಮದ ಬಗ್ಗೆ ಏನೂ ಹೇಳುವುದಿಲ್ಲ. ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಹೇಳುವ ಮತ್ತೊಂದು ವೇದವೆಂದರೆ ಅಥರ್ವವೇದ. ಅದು ವೇದಗಳ ಉಗಮದ ಬಗ್ಗೆ ಅನೇಕ ವಿವರಣೆಗಳನ್ನು ಕೊಡುತ್ತದೆ. ಒಂದು ವಿವರಣೆ ಹೀಗಿದೆ: ಕಾಲದಿಂದ ಋತುಗಳು ಹುಟ್ಟಿದವು, ಕಾಲದಿಂದ ಯಜುಸ್ ಹುಟ್ಟಿದವು. ಈ ವಿಷಯವಾಗಿ ಅಥರ್ವವೇದ ಇನ್ನೂ 2 ಅಭಿಮತಗಳನ್ನು ತಿಳಿಸುತ್ತದೆ. ಮೊದಲನೆಯದು ಅರ್ಥವಾಗುವುದಿಲ್ಲ. ಅದನ್ನು ಅದರ ಭಾಷೆಯಲ್ಲಿಯೇ ಹೀಗೆ ವ್ಯಕ್ತಪಡಿಸಬಹುದು: ಯಾವ ಸಂಬನಲ್ಲಿ ಪೂರ್ವದ ಋಷಿಗಳು, ಋತುಗಳು, ಸಾಮಗಳು, ಯಜಸ್ಸುಗಳು, ಭೂಮಿ ಮತ್ತು ಋಷಿ ಆಶ್ರಯ ಪಡೆದಿದ್ದಾರೋ ಆ ಸ್ಥಳ ಯಾವುದೆಂದು ತಿಳಿಸು. ಯಾವ ಸಂಬನಿಂದ ಋಕ್ಕುಗಳನ್ನು ಕತ್ತರಿಸಿ ಹಾಕಲಾಯಿತೋ, ಯಾರಿಂದ ಯಜಸ್ಸುಗಳನ್ನು ಅಳಿಸಿ ಹಾಕಲಾಯಿತೋ, ಯಾರ ಕೂದಲುಗಳೇ ಸಾಮಗಳೋ, ಯಾರ ಬಾಯಿಯೇ ಅಥರ್ವಣ ಮತ್ತು ಆಂಗಿರಸ ಶ್ಲೋಕಗಳೋ ಆ ಸ್ಕಂಬ ಯಾರೆಂದು ತಿಳಿಸು. ಋಗ್, ಸಾಮ ಮತ್ತು ಯಜುರ್ವೇದಗಳು ಸಂಬನಿಂದ ಹುಟ್ಟಿದವು ಎಂದು ಹೇಳುವವರೆಗೆ ಈ ವಾಕ್ಯಗಳು ಒಂದು ಕಠಿಣ ಸಮಸ್ಯೆಯಾಗುತ್ತದೆ ಎಂಬುದು ನಿಸ್ಸಂದೇಹ. ಅಥರ್ವವೇದದ 2ನೆಯ ವಿವರಣೆಯ ಪ್ರಕಾರ ವೇದಗಳು ಇಂದ್ರನಿಂದ ಹುಟ್ಟಿದವು. 1 ನಕ್ಷತ್ರ ಚಿಹ್ನೆ ಅಥರ್ವವೇದ 1954 3 ಮ್ಯೂರ್ ಸ್ಯಾನ್ಸ್ಮಿಟ್ 9 ನ್ಯೂ ಟೆಕ್ 3 ಪೂ 5ರಲ್ಲಿ ಉದ್ಧರಿಸಲಾಗಿದೆ. 2 ಅಥರ್ವವೇದ X714 ಮೂ ಸ್ಯಾನ್ಸ್ಕಿಟ್ ಟೆಕ್ಸ್ 3 ಪೂ 3ರಲ್ಲಿ ಉದ್ಧರಿಸಲಾಗಿದೆ. 3 ಮ್ಯೂ ಸ್ಯಾನ್ಸ್ಮಿಟ್ ಟೆಕ್ಸ್ 3 ಪೂ 4 ಒಗಟು 3 ವೇದಗಳ ಮೂಲದ ಬಗ್ಗೆ ಉಳಿದ ಶಾಸ್ತ್ರಗಳ ಪ್ರಮಾಣ. ವೇದಗಳು ತಮ್ಮ ಹುಟ್ಟಿನ ಬಗ್ಗೆ ಹೇಳುವುದು ಇಷ್ಟನ್ನೇ. ಮುಂದೆ ಬ್ರಾಹ್ಮಣಗಳು ಬರುತ್ತವೆ. ಆದುದರಿಂದ ಅವು ಈ ವಿಷಯವಾಗಿ ಏನು ಹೇಳುತ್ತವೆ ಎಂಬುದನ್ನು ವಿಚಾರಿಸೋಣ. ವೇದಗಳ ಉಗಮದ ಬಗ್ಗೆ ವಿವರಣೆ ನೀಡಲು ಪ್ರಯತ್ನಿಸುವ 4 ಬ್ರಾಹ್ಮಣಗಳೆಂದರೆ ಶತಪಥ ಬ್ರಾಹ್ಮಣ, ತೈತ್ತಿರೀಯ ಬ್ರಾಹ್ಮಣ, ಐತರೇಯ ಬ್ರಾಹ್ಮಣ ಮತ್ತು ಕೌಶಿತಕಿ ಬ್ರಾಹ್ಮಣ. ಶತಪಥ ಬ್ರಾಹ್ಮಣ ಅನೇಕ ವಿವರಣೆಗಳನ್ನು ನೀಡುತ್ತದೆ. ಒಂದು ವೇದಗಳ ಉಗಮವನ್ನು ಪ್ರಜಾಪತಿಗೆ ಆರೋಪಿಸುತ್ತದೆ. ಅದರ ಪ್ರಕಾರ ಪ್ರಜಾಪತಿ ಮೊದಲು ತಾನೊಬ್ಬನೇ ಇದ್ದು ಅವನೇ ವಿಶ್ವವಾಗಿದ್ದು ಅವನಿಗೆ ತಾನು ಅನೇಕವಾಗಬೇಕು ಎಂಬ ಬಯಕೆಯುಂಟಾಯಿತು. ಆಗ ಅವನು ಭಕ್ತಿಯಿಂದ ತಪಸ್ಸನ್ನಾಚರಿಸಿದನು. ಅವನು ಹಾಗೆ ತಪಸ್ಸನ್ನಾಚರಿಸಿದಾಗ ಅವನಿಂದ ಭೂಮಿ, ವಾಯು ಮತ್ತು ಆಕಾಶಗಳು ಉತ್ಪತ್ತಿಯಾದವು. ಅವನು ಅವುಗಳಿಗೆ ಉಷ್ಣವನ್ನು ತುಂಬಿದನು. ಹೀಗೆ ಉಷ್ಣವನ್ನು ಪಡೆದ ಅವುಗಳಿಂದ 3 ತೇಜಸ್ಸುಗಳು ಉತ್ಪತ್ತಿಯಾದವು. ಅವೆಂದರೆ ಅಗ್ನಿ, ಪಾವನಗೊಳಿಸುವ ಪವನ, ವಾಯು ಮತ್ತು ಸೂರ್ಯ. ಅವುಗಳಿಗೂ ಅವನು ಉಷ್ಣವನ್ನು ತುಂಬಿದನು. ಹೀಗೆ ಉಷ್ಣಗೊಂಡ ಅವುಗಳಿಂದ 3 ವೇದಗಳು ಉತ್ಪತ್ತಿಯಾದವು. ಅಂದರೆ ಋಗ್ವೇದ ಅಗ್ನಿಯಿಂದಲೂ, ಯಜುರ್ವೇದ ವಾಯುವಿನಿಂದಲೂ, ಸಾಮವೇದ ಸೂರ್ಯನಿಂದಲೂ ಉತ್ಪತ್ತಿಯಾದವು. ಅವನು ಈ 3 ವೇದಗಳಿಗೂ ಉಷ್ಣವನ್ನು ತುಂಬಿದನು. ಹೀಗೆ ಉಷ್ಣಗೊಂಡ ಅವುಗಳಿಂದ 3 ಪ್ರಕಾಶಮಾನವಾದ ಸತ್ವಗಳು ಉತ್ಪತ್ತಿಯಾದವು. ಅಂದರೆ ಋಗ್ವೇದದಿಂದ ಭೂ, ಯಜುರ್ವೇದದಿಂದ ಭುವಃ ಮತ್ತು ಸಾಮವೇದದಿಂದ ಸ್ವ ಉತ್ಪತ್ತಿಯಾದವು. ಹೀಗೆ ಋಗ್ವೇದಕ್ಕೆ ಆಧ್ವರ್ಯುವಿನ ಅಧಿಕಾರವಿದೆ, ಸಾಮವೇದಕ್ಕೆ ಉದ್ಘಾತೃವಿನ ಅಧಿಕಾರವಿದೆ. ಈ 3 ವಿಜ್ಞಾನಗಳ 3 ವೇದಗಳ ಪ್ರಕಾಶಮಾನ ತತ್ವದಿಂದ ಬ್ರಹ್ಮನ ಕಾರ್ಯ ಹುಟ್ಟಿತು. ಪ್ರಜಾಪತಿಯೇ ವೇದಗಳ ಮೂಲ ಎಂಬ ಮೇಲಿನ ವಿವರಣೆಗಿಂತ ಸ್ವಲ್ಪ ಭಿನ್ನವಾದ ವಿವರಣೆಯೊಂದನ್ನು ಶತಪಥ ಬ್ರಾಹ್ಮಣವು ಕೊಡುತ್ತದೆ. ಪ್ರಜಾಪತಿಯು ನೀರಿನಿಂದ ವೇದಗಳನ್ನು ಸೃಷ್ಟಿಸಿದನು ಎಂಬುದೇ ಆ ವಿವರಣೆ. ಶತಪಥ ಬ್ರಾಹ್ಮಣವು ಹೀಗೆ ಹೇಳುತ್ತದೆ: ಪುರುಷನಾದ ಪ್ರಜಾಪತಿಗೆ ನಾನು ಅನೇಕವಾಗಬೇಕು, ವ್ಯಾಪಿಸಬೇಕು ಎಂಬ ಆಸೆಯುಂಟಾಯಿತು. ಅವನು ಉಗ್ರ ಭಕ್ತಿಯಿಂದ ಉಗ್ರ ತಪಸ್ಸನ್ನು ಆಚರಿಸಿದನು. ಹೀಗೆ ಮಾಡಿದ ನಂತರ ಅವನು ಮೊದಲು ಪವಿತ್ರ ಜ್ಞಾನವನ್ನು ಅಂದರೆ 3 ವೇದಗಳನ್ನು ಸೃಷ್ಟಿಸಿದನು. ಇದೇ ಅವನಿಗೆ ಆಧಾರವಾಯಿತು. ಅದಕ್ಕೆ ಜಗತ್ತಿಗೆ ಪವಿತ್ರ ಜ್ಞಾನವೇ ಆಧಾರ ಎಂಬ ಪ್ರತೀತಿ ಇರುವುದು. ಆದುದರಿಂದ ವೇದಗಳನ್ನು ಅಭ್ಯಸಿಸಿದವನಿಗೆ ಒಂದು ಆಧಾರವಿರುತ್ತದೆ. ಪವಿತ್ರ ಜ್ಞಾನವೇ ಅವನ ಆಧಾರ. ಈ ಆಧಾರದ ಮೇಲೆ ಪ್ರಜಾಪತಿಯು ಕಠಿಣ ತಪಸ್ಸನ್ನಾಚರಿಸಿದನು. ಅವನು 2 ಮೂ ಸ್ಟಾನ್ಸ್ಟಿಕ್ ಟೆಕ್ಸ್ ಪೂ 8 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ವಾಚ ವಾಕ್ಕು ದಿಂದ ನೀರನ್ನು ಸೃಷ್ಟಿಸಿದ.
ಆ ವಾಚವು ಅವನದೇ ಆಗಿತ್ತು. ನೀರು ಹೀಗೆ ಸೃಷ್ಟಿಯಾಯಿತು. ನೀರು ಪ್ರಪಂಚದಲ್ಲಿ ಹರಡಿಕೊಂಡಿದ್ದರಿಂದ ಆಸ್ಕೋಟ್ ಅದಕ್ಕೆ ಆಪಾಹ್ ಎಂಬ ಹೆಸರು ಬಂತು. ಅದು ಎಲ್ಲ ನೆಲವನ್ನು ಆವರಿಸಿಕೊಂಡಿರುವುದರಿಂದ ಅವನು ನೀರನ್ನು ವ ಎಂದು ಕರೆಯಲಾಯಿತು. ಅವನಿಗೆ ಪ್ರಜಾಪತಿಗೆ ನಾನು ನೀರಿನಿಂದಾಗಿ ವ್ಯಾಪಿಸಬೇಕು ಎಂಬ ಆಸೆ ಬಂತು. ಅವನು ಈ 3 ವೇದಗಳ ಸಮೇತ ನೀರನ್ನು ಪ್ರವೇಶಿಸಿದನು. ಇದರಿಂದಾಗಿ ಒಂದು ಅಂಡ ಉಂಟಾಯಿತು. ಅದಕ್ಕೆ ಅವನು ಪ್ರಚೋದನೆ ಕೊಟ್ಟು ಇದು ಮತ್ತೆ ಉಂಟಾಗಲಿ ಎಂದು ಹೇಳಿದನು. ಹೀಗೆ ಮೊದಲು ಪವಿತ್ರ ಜ್ಞಾನ ಅಂದರೆ 3 ವೇದಗಳು ಉಂಟಾದವು. ಅದಕ್ಕೆ ಪ್ರಪಂಚದಲ್ಲಿ ಮೊದಲು ಪವಿತ್ರ ಜ್ಞಾನ ಹುಟ್ಟಿತು ಎಂದು ಹೇಳುವುದು. ಅಲ್ಲದೆ ಆ ಪವಿತ್ರ ಜ್ಞಾನವು ಪುರುಷನ ಮುಂಭಾಗದಿಂದ ಹುಟ್ಟಿದುದರಿಂದ ಅದು ಪುರುಷನ ಬಾಯಿಯಾಗಿ ಸೃಷ್ಟಿಯಾಯಿತು. ಅದಕ್ಕೆ ವೇದವನ್ನು ತಿಳಿದವನ ಬಗ್ಗೆ ಅವನು ಅಗ್ನಿಯಂತಿದ್ದಾನೆ. ಏಕೆಂದರೆ ಪವಿತ್ರ ಜ್ಞಾನವು ಅಗ್ನಿಯ ಬಾಯಿ ಎನ್ನುತ್ತಾರೆ. ಶತಪಥ ಬ್ರಾಹ್ಮಣದಲ್ಲಿ 3ನೆಯ ವಿವರಣೆಯೂ ಇದೆ. ಸಾಗರವನ್ನೇ ನಿನ್ನ ಆಧಾರವನ್ನಾಗಿ ಮಾಡಿ ಅಲ್ಲಿಯೇ ನಿನ್ನನ್ನು ನೆಲೆಗೊಳಿಸುತ್ತೇನೆ. ಮನಸ್ಸೇ ಸಾಗರ. ವಾಚವೆಂಬ ಸಲಿಕೆಯಿಂದ ಮನಸ್ಸೆಂಬ ಸಾಗರದ ತಳವನ್ನು ಒಗೆದ 3 ವೇದ ವಿದ್ಯೆಗಳನ್ನು ಹೊರತೆಗೆಯಲಾಯಿತು. ಆದ್ದರಿಂದಲೇ ದೇವತೆಗಳು ಚೂಪಾದ ಸಲಿಕೆಗಳಿಂದ ಅಗೆದು ತೆಗೆದ ಆ ಅರ್ಪಿತವನ್ನು ಎಲ್ಲಿಡಲಾಗಿತ್ತು ಎಂಬುದನ್ನು ಈ ದಿನ ಆ ತೇಜೋಮಯ ದೈವ ತಿಳಿದುಕೊಳ್ಳಲಿ ಎಂಬ ಮಂತ್ರವನ್ನು ಪಠಿಸುವುದು. ಮನಸ್ಸೇ ಸಾಗರ. ವಾಚವೇ ವಾಕ್ಯೆ ಚೂಪಾದ ಸಲಿಕೆ. ತ್ರಿವೇದಗಳೇ ಆ ಅರ್ಪಿತ. ಇದಕ್ಕೆ ಸಂಬಂಧಿಸಿದಂತೆ ಆ ಮಂತ್ರವನ್ನು ಪಠಿಸಲಾಗಿದೆ. ಅವನು ಅದನ್ನು ತನ್ನ ಮನಸ್ಸಿನಲ್ಲಿ ನೆಲೆಗೊಳಿಸುತ್ತಾನೆ. ತೈತ್ತಿರೀಯ ಬ್ರಾಹ್ಮಣ 3 ವಿವರಣೆಗಳನ್ನು ಕೊಡುತ್ತದೆ. ಅದು ವೇದವನ್ನು ಪ್ರಜಾಪತಿಯಿಂದ ಪಡೆಯಲಾಯಿತೆಂದು ಹೇಳುತ್ತದೆ. ಅದು ಪ್ರಜಾಪತಿಯು ಮೊದಲು ಸೋಮರಾಜನನ್ನು ಸೃಷ್ಟಿಸಿದನೆಂದು ಅನಂತರ 3 ವೇದಗಳು ಹುಟ್ಟಿದವೆಂದು ಹೇಳುತ್ತದೆ. ಈ ಬ್ರಾಹ್ಮಣ ಮತ್ತೊಂದು ವಿವರಣೆಯನ್ನು ಕೊಡುತ್ತದೆ. ಆದರೆ ಅದು ಪ್ರಜಾಪತಿಗೆ ಸಂಬಂಧಿಸಿದುದಲ್ಲ. ಅದರ ಪ್ರಕಾರ ವಾಚವು ಅವಿನಾಶಿ. ವೇದಗಳ ತಾಯಿಯಾದ ಯಜ್ಞದಿಂದ ಹುಟ್ಟಿದ ಮೊದಲ ಶಿಶು ಮತ್ತು ಅಮರತ್ವದ ಕೇಂದ್ರ. ನಮ್ಮಿಂದ ಸಂತುಷ್ಟಗೊಂಡ ಆಕೆ ಯಜ್ಞಕ್ಕೆ ಬಂದಳು. ಯಾರನ್ನು ವಿವೇಕಿಗಳಾದ ಋಷಿಗಳು, ಋತುಗಳ ಕರ್ತೃಗಳು, ದೇವತೆಗಳು ತಮ್ಮ ಕಠಿಣ ತಪಸ್ಸುಗಳಿಂದ ಹಾಗೂ ಕಷ್ಟಕರವಾದ ಭಕ್ತಿಯಿಂದ ದರ್ಶಿಸಲು ಪ್ರಯತ್ನಿಸಿದರೋ ಆ ರಕ್ಷಿಸುವ ದೇವಿಯು ನನ್ನ ಪ್ರಾರ್ಥನೆಯನ್ನು ಕೇಳಲು ಸಿದ್ಧಲಾಗಲಿ. 1 ಮ್ಯೂರ್ ಸ್ಯಾನ್ಸ್ಕ್ರಿಟ್ ಟೆಕ್ಸ್ 1 ಇನ್ಫಿನಿಟಿ 600. 2 ಅದೇ ಪು 8. 3 ಅದೇ ಪು 10. ನೇ 3 ವೇದಗಳ ಮೂಲದ ಬಗ್ಗೆ ಉಳಿದ ಶಾಸ್ತ್ರಗಳ ಪ್ರಮಾಣ. ಇದಕ್ಕೆ ಕಲಶವಿಟ್ಟಂತೆ ತೈತ್ತಿರೀಯ ಬ್ರಾಹ್ಮಣ 3ನೆಯ ವಿವರಣೆಯನ್ನು ಕೊಡುತ್ತದೆ. ಅದು ವೇದಗಳು ಪ್ರಜಾಪತಿಯ ಗಡ್ಡದಿಂದ ಬಂದವು ಎಂದು ಹೇಳುತ್ತದೆ. ಉಪನಿಷತ್ತುಗಳು ಸಹ ವೇದಗಳ ಉಗಮವನ್ನು ವಿವರಿಸಲು ಪ್ರಯತ್ನಿಸಿವೆ. ಛಾಂದೋಗ್ಯ ಉಪನಿಷತ್ತು ಕೊಡುವ ವಿವರಣೆಯು ಶತಪಥ ಬ್ರಾಹ್ಮಣ ಕೊಡುವ ವಿವರಣೆಯೂ ಒಂದೇ ಆಗಿದೆ. ಅದೆಂದರೆ ಋಗೈದ ಅಗ್ನಿಯಿಂದಲೂ, ಯಜುಸ್ ವಾಯುವಿನಿಂದಲೂ, ಸಾಮ ಸೂರ್ಯನಿಂದಲೂ ಹುಟ್ಟಿತು. ಬ್ಯಾಕ್ಕೋಡ್ ಬೃಹದಾರಣ್ಯಕ ಉಪನಿಷತ್ತು 2 ವಿವರಣೆಗಳನ್ನು ಕೊಡುತ್ತದೆ. ಒಂದು ಕಡೆ ಅದು ಹೀಗೆ ಹೇಳುತ್ತದೆ: ನಕ್ಷತ್ರ ಚಿಹ್ನೆ. ಹಸಿಯಾದ ಸೌದೆಯನ್ನು ಉರಿಸಿದಾಗ ಅದರಿಂದ ಹೊರಡುವ ಹೊಗೆಯ ನಾನಾ ರೂಪಗಳಂತೆ ಆ ಮಹಾಜೀವವು ಉಸಿರಿದ್ದರಿಂದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಆಂಗೀರಸ, ಇತಿಹಾಸಗಳು, ಪುರಾಣಗಳು, ವಿಜ್ಞಾನಗಳು, ಉಪನಿಷತ್ತುಗಳು, ಶ್ಲೋಕಗಳು, ಸೂತ್ರಗಳು, ವಿವಿಧ ರೀತಿಯ ಭಾಷೆಗಳು ಹುಟ್ಟಿದವು. ಇವೆಲ್ಲ ಅವನ ಉಸಿರೇ. ಮತ್ತೊಂದು ಕಡೆ ಅದು ಹೀಗೆ ಹೇಳುತ್ತದೆ: 9 ಮೃತ್ಯು ದೇವತೆಯಾದ ಪ್ರಜಾಪತಿಯು ಮೊದಲು ವಾಚವನ್ನು, ಅನಂತರ ಆಕೆಯಿಂದ ಆತ್ಮದೊಡೆಗೂಡಿ ಉಳಿದ ವಸ್ತುಗಳನ್ನು ವೇದಗಳನ್ನು ಸೃಷ್ಟಿಸಿದನೆಂದು ಹೇಳಲಾಗುತ್ತದೆ. ಆ ವಾಚ ಮತ್ತು ಆ ಆತ್ಮದಿಂದ ಏನೇನಿದೆಯೋ ಅದೆಲ್ಲವನ್ನು ಅಂದರೆ ಋಗ್, ಯಜುಸ್ಸು, ಸಾಮ, ಛಂದಸ್ಸು, ಯಜ್ಞಗಳನ್ನು, ಚರಾಚರ ವಸ್ತುಗಳನ್ನು ಸೃಷ್ಟಿಸಿದನು. ಈ 3 ವೇದಗಳೆಂದರೆ ವಾಚ, ಮನಸ್ಸು ಮತ್ತು ಪ್ರಾಣ ಎಂಬ 3 ವಸ್ತುಗಳು. ವಾಚವೆಂದರೆ ಋಗ್ವೇದ, ಮನಸ್ಸೆಂದರೆ ಯಜುರ್ವೇದ ಮತ್ತು ಪ್ರಾಣ ಉಸಿರು ಎಂದರೆ ಸಾಮವೇದ. IV ವೇದದ ಉಗಮದ ಬಗ್ಗೆ ಮನುಸ್ಮೃತಿಯಲ್ಲಿ 2 ಸಿದ್ಧಾಂತಗಳು ಕಾಣುತ್ತವೆ. ಒಂದು ಕಡೆ ಬ್ರಹ್ಮನೇ ವೇದಗಳನ್ನು ಸೃಷ್ಟಿಸಿದನೆಂದು ಹೇಳಿದೆ. 1 ಮ್ಯೂ ಬ್ಯಾಕ್ಕೋಡ್ ಸ್ಯಾನ್ಸ್ಕ್ರಿಟ್ ಟೆಕ್ಸ್ ಪು 0.10. 2 ಅದೇ ಪು 5. 3 ಅದೇ ಸಮ್ ಪು 8. 4 ಅದೇ ಪು 9. 5 ಅದೇ ಪು 6. 500 ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಬ್ರಹ್ಮನು ಮೊದಲಿಗೆ ವೇದಗಳ ಶಬ್ದಗಳಿಂದ ಅನೇಕ ಹೆಸರುಗಳನ್ನು ಕಾರ್ಯಗಳನ್ನು ಸೃಷ್ಟ ವಸ್ತುಗಳ ಪ್ರತ್ಯೇಕ ನಿಯಮಗಳನ್ನು ಸೃಷ್ಟಿಸಿದ. ಆ ಪ್ರಭುವು ಅನೇಕ ಸೂಕ್ಷ್ಮ ಸಕ್ರಿಯ ಹಾಗೂ ಜೀವಂತ ದೈವಗಳನ್ನು ಸಾಧ್ಯರನ್ನು ನಿತ್ಯ ಯಜ್ಞಗಳನ್ನು ಸೃಷ್ಟಿಸಿದ. ಯಜ್ಞ ಮಾಡುವ ಸಲುವಾಗಿ ಅಗ್ನಿ, ವಾಯು ಮತ್ತು ಸೂರ್ಯರಿಂದ 3 ವೇದಗಳನ್ನು ಪಡೆದು ಋಕ್, ಯಜುಸ್ಸು ಮತ್ತು ಸಾಮಗಳನ್ನು ವಿಂಗಡಿಸಿದನು. ಮತ್ತೊಂದು ಕಡೆ ಮನು ಪ್ರಜಾಪತಿಯೇ ವೇದಗಳ ಮೂಲ ಎಂಬ ಕಥೆಯನ್ನು ಒಪ್ಪಿಕೊಳ್ಳುವಂತೆ ತೋರುತ್ತದೆ. ಈ ವಿಷಯಕ್ಕೆ ಆಧಾರ ಹೀಗಿದೆ: ಪ್ರಜಾಪತಿಯು 3 ವೇದಗಳಿಂದ ಮ ಎಂಬ 3 ಅಕ್ಷರಗಳನ್ನು ಭೂಃ ಮತ್ತು ಸ್ವ ಎಂಬ 3 ಪದಗಳನ್ನು ಹಿಂಡಿ ತೆಗೆದನು. ಇದೇ ಸರ್ವೇಶನು ಪ್ರತಿಯೊಂದು ವೇದದಿಂದಲೂ ತತ್ ಎಂದು ಪ್ರಾರಂಭವಾಗುವ ಸಾವಿತ್ರಿ ಅಥವಾ ಗಾಯ ಮಂತ್ರದ 3 ಭಾಗಗಳನ್ನು ಹಿಂಡಿ ತೆಗೆದನು. ಓಂಕಾರದ ನಂತರ ಬರುವ ಶ್ರೇಷ್ಠವೂ ಅವಿನಾಶಿಯೂ ಆದ 3 ಭಾಗಗಳನ್ನು ಭೂಃ ಮತ್ತು ಸ್ವ ಮತ್ತು ಗಾಯತ್ರಿ ಮಂತ್ರದ 3 ಸಾಲುಗಳನ್ನು ಬ್ರಹ್ಮನ ಬಾಯಿ ಎಂದು ಪರಿಗಣಿಸಬೇಕು. ವೇದಗಳ ಉಗಮದ ಬಗ್ಗೆ ಪುರಾಣಗಳು ಏನು ಹೇಳುತ್ತವೆ ಎಂಬುದನ್ನು ತಿಳಿದುಕೊಳ್ಳುವುದು ಆಸಕ್ತಿ ಹುಟ್ಟಿಸುವ ವಿಷಯ. ವಿಷ್ಣು ಪುರಾಣ ಹೀಗೆ ಹೇಳುತ್ತದೆ: ಬ್ರಹ್ಮನ ಪೂರ್ವದ ಬಾಯಿಯಿಂದ ಗಾಯತ್ರಿ, ಋಕ್ಕುಗಳು, ತ್ರಿವೃತ, ಸೋಮರಥಾಂತರ, ಯಜ್ಞಗಳು, ಅಗ್ನಿಷ್ಟೋಮಗಳು ರೂಪುಗೊಂಡವು. ತನ್ನ ದಕ್ಷಿಣ ಬಾಯಿಯಿಂದ ಅವನು ಯಜಸ್ಸುಗಳನ್ನು, ತ್ರಿಷ್ಟುಪ್ ಛಂದಸ್ಸನ್ನು, ಪಂಚದಶಷ್ಟೋಮನ್ನು, ಬೃಹತಸಾಮಗಳನ್ನು ಮತ್ತು ಉಳ್ಳವನ್ನು ಸೃಷ್ಟಿಸಿದನು. ತನ್ನ ಪಶ್ಚಿಮ ಬಾಯಿಯಿಂದ ಸಾಮಗಳನ್ನು, ಜಗತಿ ಛಂದಸ್ಸನ್ನು, ಸಪ್ತದಶಣೋಮವನ್ನು, ವೈರೂಪ ಮತ್ತು ಅತಿರಾತ್ರಗಳನ್ನು ಸೃಷ್ಟಿಸಿದನು. ತನ್ನ ಉತ್ತರದ ಬಾಯಿಯಿಂದ ಅವನು ಏಕವಿಂಶ, ಅಥರ್ವಣ, ಆಪ್ಲೋರ್ಯಮಾಣ್, ಅನುಷ್ಟುಬ್ ಮತ್ತು ವಿರಾಜ ಛಂದಸ್ಸನ್ನು ಸೃಷ್ಟಿಸಿದನು. ಭಾಗವತ ಪುರಾಣ ಹೀಗೆ ಹೇಳುತ್ತದೆ:
ಒಮ್ಮೆ ಚತುರ್ಮುಖ ಬ್ರಹ್ಮನು ಸಮಸ್ತ ಲೋಕಗಳನ್ನು ಹೇಗೆ ಮೊದಲಿನಂತೆ ಸೃಷ್ಟಿಸಲಿ ಎಂದು ಯೋಚಿಸುತ್ತಿದ್ದಾಗ 4 ವೇದಗಳು ಹುಟ್ಟಿದವು. ತನ್ನ ಪೂರ್ವದ ಮತ್ತು ಇತರ ಮುಖಗಳಿಂದ ಋಗ್, ಯಜುಸ್, ಸಾಮ ಮತ್ತು ಅಥರ್ವವೇದಗಳೆಂಬ 4 ವೇದಗಳನ್ನು ಜೊತೆಯಲ್ಲಿ ಸ್ತೋತ್ರ, ಯಜ್ಞ, ಶ್ಲೋಕಗಳನ್ನು, ಪ್ರಾಯಶ್ಚಿತ್ತಗಳನ್ನು ರೂಪಿಸಿದನು. 1 ಅದೇ ಪು 7, 2 ಅದೇ ಸಂ 1 ಪು 11, 3 ಅದೇ ಮ 11. 3 ವೇದಗಳ ಮೂಲದ ಬಗ್ಗೆ ಉಳಿದ ಶಾಸ್ತ್ರಗಳ ಪ್ರಮಾಣ 501. ಇಲ್ಲಿ ಕೆಲವು ಉಲ್ಲೇಖಗಳು ತಪ್ಪಿಹೋಗಿರುವುದರಿಂದ ಈ ಪ್ಯಾರಾಕ್ಕೂ ಮುಂದಿನ ಪ್ಯಾರಾಕ್ಕೂ ಸಂಬಂಧ ಕಡಿದಂತೆ ಕಾಣುತ್ತದೆ. ಅಡ್ಡಗೆರೆ ಸಂ ಅವಳ ಕಣ್ಣುಗಳ ಮಧ್ಯ ಪ್ರವೇಶಿಸಿತು. ಅವಳಿಂದ ಚತುರ್ಮುಖಿಯಾದ ಒಂದು ಗಂಡು ಶಿಶು ಜನಿಸಿತು. ಅದು ಬ್ರಹ್ಮನಷ್ಟು ತೇಜೋಮಯನಾಗಿಯೂ ಅವರ್ಣೀಯನೂ ನಿತ್ಯವೂ ಅವಿನಾಶಿಯೂ ದೇಹೇಂದ್ರಿಯ ಗುಣರಹಿತವಾಗಿಯೂ ಉಜ್ವಲನೂ ಚಂದ್ರನ ಕಿರಣಗಳಷ್ಟು ಶುದ್ಧವಾಗಿಯೂ ತೇಜಸ್ವಿಯಾಗಿಯೂ ಅಕ್ಷರದೇಹಿಯಾಗಿಯೂ ಇತ್ತು. ಈ ಪರಮಾತ್ಮನು ತನ್ನ ಕಣ್ಣುಗಳಿಂದ ಋಗ್ವೇದ ಮತ್ತು ಯಜುರ್ವೇದಗಳನ್ನು, ಅದರ ನಾಲಿಗೆಯ ತುದಿಯಿಂದ ಸಾಮವೇದವನ್ನು, ತಲೆಯಿಂದ ಅಥರ್ವಣ ವೇದವನ್ನು ಸೃಷ್ಟಿಸಿದನು. ಈ ವೇದಗಳು ಹುಟ್ಟಿದ ಕೂಡಲೇ ಅವುಗಳಿಗೆ ಕ್ಷೇತ್ರ ದೊರಕಿತು. ಅವುಗಳಿಗೆ ಆಶ್ರಯ ವಿಂದಂತಿ ಸಿಕ್ಕುತ್ತದೆ. ಆಮೇಲೆ ವೇದಗಳು ಪೂರ್ವದಲ್ಲಿದ್ದ ಹಾಗೂ ಬೌದ್ಧಿಕ ಗುಣಗಳನ್ನುಳ್ಳ ಬ್ರಹ್ಮನನ್ನು, ಪವಿತ್ರ ಜ್ಞಾನವನ್ನು ದಿವ್ಯರೂಪದ ಪುರುಷನನ್ನಾಗಿ ಸೃಷ್ಟಿಸುತ್ತವೆ. ಈ ಪುರಾಣವು ಪ್ರಜಾಪತಿಯೇ ಮೂಲವೆಂಬುದನ್ನು ಒಪ್ಪಿಕೊಳ್ಳುತ್ತದೆ. ಪರವಸ್ತುವು ವಿಶ್ವವನ್ನು ಸೃಷ್ಟಿಸಲು ಮನಸ್ಸು ಮಾಡಿದಾಗ ಹಿರಣ್ಯಗರ್ಭ ಅಥವಾ ಪ್ರಜಾಪತಿ ತನ್ನ ಬಾಯಿಂದ ಓಂ ಎಂಬ ಶಬ್ದವನ್ನು ಹೊರಡಿಸಿದನು. ಅಲ್ಲದೆ ತನ್ನನ್ನೇ ಇಬ್ಬಾಗ ಮಾಡಿಕೊಳ್ಳಲು ಇಚ್ಛಿಸಿದನು. ಆದರೆ ಹೇಗೆ ಎಂಬುದು ಅವನಿಗೆ ಚಿಂತೆಯಾಯಿತು. ಹರಿವಂಶವು ಮುಂದುವರಿದು ಹೀಗೆ ಹೇಳುತ್ತದೆ. ಅವನು ಹೀಗೆ ಸೃಷ್ಟಿಯ ಬಗ್ಗೆ ಇಚ್ಛಿಸುತ್ತಿದ್ದಾಗ ಅವನ ಬಾಯಿಯಿಂದ ಓಂ ಎಂಬ ಶಬ್ದ ಹೊರಟು ಭೂಮಿ, ಗಾಳಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಸಿತು. ದೇವಾದಿದೇವನು ಇದನ್ನು ಮತ್ತೆ ಮತ್ತೆ ಉಚ್ಚರಿಸಿದಾಗ ಮನಸ್ಸಿನ ತತ್ವವಾದ ವಷಟ್ಕಾರ ಅವನ ಹೃದಯದಿಂದ ಹೊರಹೊಮ್ಮಿತು. ಅನಂತರ ಸ್ಮೃತಿಯಿಂದ ಭೂಮಂಡಲ, ವಾಯುಮಂಡಲ ಮತ್ತು ಆಕಾಶಗಳಿಂದ ಪವಿತ್ರ ಹಾಗೂ ಅತಿಶಯವಾದ ವ್ಯಾಹೃತಿಗಳು ಭೂಹಭುವಾಹ ಮತ್ತು ಸ್ವ ಶಬ್ದದ ರೂಪದಲ್ಲಿ ಪ್ರಕಟವಾದವು. ಆಮೇಲೆ ದೇವಿಯು ಅತಿಶ್ರೇಷ್ಠವಾದ ಛಂದಸ್ಸ 24 ಮಾತ್ರೆಗಳುಳ್ಳ ಗಾಯತ್ರಿ ಮಂತ್ರ ಪ್ರಕಟವಾದವು. ತತ್ ಶಬ್ದದೊಂದಿಗೆ ಪ್ರಾರಂಭವಾಗುವ ದಿವ್ಯಮಂತ್ರದ ಬಗ್ಗೆ ಯೋಚಿಸಿ ಈಶ್ವರನು 24 ಅಕ್ಷರಗಳ ಸಾವಿತ್ರಿ ಗಾಯತ್ರಿ ಮಂತ್ರವನ್ನು ರೂಪಿಸಿದನು. ಅನಂತರ ಎಲ್ಲ ವೇದಗಳನ್ನು ಋಕ್ಕು, ಸಾಮ, ಅಥರ್ವಣ, ಯಜಸ್ಸುಗಳನ್ನು ಅವುಗಳ ಮಂತ್ರ ಮತ್ತು ಕರ್ಮಗಳ ಸಮೇತ ಉತ್ಪತ್ತಿ ಮಾಡಿದನು. ಇಲ್ಲಿ ವೇದಗಳ ಹುಟ್ಟಿನ ಬಗ್ಗೆ ನಮಗೆ 11 ವಿವಿಧ ರೀತಿಯ ವಿವರಣೆ ಸಿಕ್ಕಿವೆ. ಅವೆಂದರೆ ವೇದಗಳು 1 ಪುರುಷನ ನಿಗೂಢ ರೀತಿಯ ಯಜ್ಞದಿಂದ ಹುಟ್ಟಿದವು. 1 ಮ್ಯೂ ಬ್ಯಾಕ್ಕೋಟ್ ಸ್ಯಾನ್ಸ್ನಿಟ್ ಟೆಕ್ಸ್ಟ್ ಸಂ 1 ಪು 14. 502 ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. 2 ಸ್ಕಂಬನಲ್ಲಿ ಆಶ್ರಯ ಪಡೆದಿದ್ದವು. 3 ಸ್ಕಂಬನ ಕೂದಲು ಮತ್ತು ಬಾಯಿಗಳಿಂದ ಕತ್ತರಿಸಿ ತೆಗೆಯಲ್ಪಟ್ಟವು. 4 ಇಂದ್ರನಿಂದ ಪ್ರಕಟವಾದವು. 5 ಕಾಲನಿಂದ ಉತ್ಪತ್ತಿಯಾದವು. 6 ಅಗ್ನಿ, ವಾಯು ಮತ್ತು ಸೂರ್ಯರಿಂದ ಸೃಷ್ಟಿಯಾದವು. 7 ಪ್ರಜಾಪತಿ ಮತ್ತು ನೀರಿನಿಂದ ಉಂಟಾದವು. 8 ಬ್ರಹ್ಮನ ಉಸಿರು. 9 ಮಾನಸ ಸರೋವರದಿಂದ ದೇವದೇವತೆಗಳಿಂದ ಅಗೆದು ಹೊರತೆಗೆಯಲ್ಪಟ್ಟವು. 10 ಪ್ರಜಾಪತಿಯ ಗಡ್ಡದ ಕೂದಲುಗಳು ಮತ್ತು 11 ವಾಚದಿಂದ ಹುಟ್ಟಿದವು. ಒಂದು ಸರಳ ಪ್ರಶ್ನೆಗೆ ಕೊಡಲಾಗಿರುವ ಈ ಉತ್ತರಗಳ ಕಂಗೆಡಿಸುವಂಥ ಅನೇಕತೆಯು ಒಂದು ಕಗ್ಗಂಟಾಗಿದೆ. ಈ ಉತ್ತರಗಳನ್ನು ಕೊಡಲು ಮುಂದೆ ಬಂದಿರುವ ಬರಹಗಾರರೆಲ್ಲ ಬ್ರಾಹ್ಮಣರು. ಅವರೆಲ್ಲರೂ ಒಂದೇ ವೈದಿಕ ಸಂಪ್ರದಾಯಕ್ಕೆ ಸೇರಿದವರು. ಅವರಷ್ಟೇ ಪುರಾತನ ಧಾರ್ಮಿಕ ಸಾಹಿತ್ಯದ ರಕ್ಷಕರಾಗಿದ್ದರು. ಇಂಥ ಒಂದು ಸರಳ ಪ್ರಶ್ನೆಗೆ ಅವರು ಪರಸ್ಪರ ಅಸಂಬದ್ಧವಾದ ಹಾಗೂ ಅವ್ಯವಸ್ಥಿತ ಉತ್ತರಗಳನ್ನು ಏಕೆ ಕೊಡಬೇಕು? ನಕ್ಷತ್ರ ಚಿಹ್ನೆ ಒಗಟು ಎಂ ಡ್ಯಾಶ್ ಬ್ರಾಹ್ಮಣರು ಏಕಾಏಕಿ ವೇದಗಳು ದೋಷರಹಿತವೆಂದು ಪ್ರಶ್ನಾತೀತವೆಂದು ಏಕೆ ಘೋಷಿಸಿದರು? ವೇದಗಳು ಹಿಂದೂಗಳ ಧಾರ್ಮಿಕ ಸಾಹಿತ್ಯದಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆದಿವೆ ಎಂದು ಹೇಳಿದರೆ ಕಡಿಮೆ ಹೇಳಿದಂತಾಯಿತು. ವೇದಗಳು ಹಿಂದೂಗಳ ಪವಿತ್ರ ಸಾಹಿತ್ಯ ಎನ್ನುವುದು ಸಹ ಅಪೂರ್ಣ ಹೇಳಿಕೆಯೇ. ಏಕೆಂದರೆ ವೇದಗಳು ಹಿಂದೂಗಳ ಪವಿತ್ರ ಸಾಹಿತ್ಯವಾಗಿರುವುದರ ಜೊತೆಗೆ ಯಾರೂ ಶಂಕಿಸಬಾರದ ಪ್ರಮಾಣ ಗ್ರಂಥಗಳೂ ಆಗಿವೆ. ವೇದಗಳು ದೋಷರಹಿತ. ವೇದಗಳನ್ನು ಆಧರಿಸಿ ಮಾಡುವ ಯಾವುದೇ ವಾದವು ಕೊನೆಯ ನಿರ್ಣಯ. ಅದಕ್ಕೆ ವಿರುದ್ಧವಾದ ಮಾತಿಲ್ಲ. ಇದು ವೈದಿಕ ಬ್ರಾಹ್ಮಣರ ಸಿದ್ಧಾಂತ ಮತ್ತು ಇದನ್ನು ಎಲ್ಲ ಹಿಂದೂಗಳು ಒಪ್ಪಿಕೊಂಡಿದ್ದಾರೆ. ಈ ಸಿದ್ಧಾಂತದ ಬುನಾದಿ ಯಾವುದು? ಈ ಸಿದ್ಧಾಂತವು ವೇದಗಳು ಅಪೌರುಷೇಯ ಎಂಬ ದೃಷ್ಟಿಯ ಮೇಲೆ ನಿಂತಿವೆ. ವೈದಿಕ ಬ್ರಾಹ್ಮಣರು ವೇದಗಳು ಅಪೌರುಷೇಯ ಎಂದು ಹೇಳುವಾಗ ಅವು ಮಾನವ ನಿರ್ಮಿತವಲ್ಲ ಎಂಬುದು ಅವರ ಅರ್ಥ. ಅವು ಮಾನವ ನಿರ್ಮಿತವಲ್ಲವೆಂದ ಮೇಲೆ ಅವುಗಳಲ್ಲಿ ಮಾನವ ಸಹಜವಾದ ತಪ್ಪುಗಳಾಗಲಿ, ವೈಫಲ್ಯಗಳಾಗಲಿ, ದೌರ್ಬಲ್ಯಗಳಾಗಲಿ ಇಲ್ಲ. ಆದ್ದರಿಂದ ಅವು ನಿಷ್ಕಳಂಕ. ವೈದಿಕ ಬ್ರಾಹ್ಮಣರು ಇಂತಹ ಸಿದ್ಧಾಂತವನ್ನು ಏಕೆ ಪ್ರತಿಪಾದಿಸಿದರು ಎಂಬುದನ್ನು ತಿಳಿದುಕೊಳ್ಳುವುದು ಕಷ್ಟ. ವೇದಗಳ ಪ್ರಮಾಣವು ಅಂತಿಮ ಹಾಗೂ ನಿರ್ಣಯಾತ್ಮಕವೇ ಅಲ್ಲವೇ ಎಂಬುದರ ಬಗ್ಗೆ ವೈದಿಕ ಬ್ರಾಹ್ಮಣರೇ ಬೇರೆ ಬೇರೆ ರೀತಿಯಲ್ಲಿ ಚಿಂತಿಸುತ್ತಿದ್ದ ಕಾಲವೊಂದಿತ್ತು. ಈ ವೈದಿಕ ಬ್ರಾಹ್ಮಣರು ವಿವಿಧ ಧರ್ಮಸೂತ್ರಗಳ ಕರ್ತೃಗಳಲ್ಲದೆ ಬೇರೆಯಲ್ಲ. ವೇದಗಳ ಪ್ರಾಮಾಣ್ಯದ ಬಗ್ಗೆ ಧರ್ಮಸೂತ್ರಗಳು ಈ ಕೆಳಗಿನ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತವೆ. ಗೌತಮ ಧರ್ಮಸೂತ್ರ ದೊಂದಿಗೆ ಪ್ರಾರಂಭಿಸೋಣ. ವೇದಗಳ ದೋಷರಾಹಿತ್ಯದ ಬಗೆಗೆ ಅದು ಈ ಕೆಳಗಿನ ನಿಯಮವನ್ನು ರೂಪಿಸಿದೆ. ವೇದವು ಪವಿತ್ರ ಧರ್ಮದ ಆಕರ. 1 ವೇದವು ಬಲ್ಲವರ ಸಂಪ್ರದಾಯ ಮತ್ತು ಆಚರಣೆಯ ಆಕರ. 2 504 ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಸಮಾನ ಬಲವುಳ್ಳ 2 ಪ್ರಮಾಣಗಳಲ್ಲಿ ಘರ್ಷಣೆ ಉಂಟಾದರೆ ಎರಡರಲ್ಲಿ ಯಾವುದನ್ನು ಬೇಕಾದರೂ ಅನುಸರಿಸಬಹುದು. 4 ವಸಿಷ್ಠ ಧರ್ಮಸೂತ್ರವು ಈ ಕೆಳಗಿನ ಅಭಿಪ್ರಾಯವನ್ನು ಪ್ರತಿಪಾದಿಸುತ್ತದೆ. ಪವಿತ್ರ ಧರ್ಮವು ಶ್ರುತಿ ವಾಕ್ಯಗಳಿಂದ ಅಂದರೆ ವೇದಗಳಿಂದಲೂ ಋಷಿ ಸಂಪ್ರದಾಯದಿಂದಲೂ ನಿರ್ಣಯಿಸಲ್ಪಟ್ಟಿದೆ. -4 2 ಆಕರಗಳಲ್ಲಿ ಪ್ರಣೀತವಾಗಿರುವ ನಿಯಮಗಳು ಘರ್ಷಣೆಯನ್ನು ಕೊನೆಗಾಣಿಸಲಾಗದಿದ್ದರೆ ಆಗ ಶಿಷ್ಟರ ಆಚರಣೆಯೇ ಪ್ರಮಾಣ. -5 ಬೌದ್ಧಾಯನ ಧರ್ಮಸೂತ್ರದ ಅಭಿಪ್ರಾಯಗಳು ಹೀಗಿವೆ. ಪ್ರಶ್ನೆ ಅಧ್ಯಾಯ 1 ಖಂಡಿಕ 0 ಪವಿತ್ರ ಧರ್ಮವನ್ನು ಪ್ರತಿಯೊಂದು ವೇದದಲ್ಲೂ ಬೋಧಿಸಲಾಗಿದೆ. 9 ಅದರ ಪ್ರಕಾರವೇ ನಾವು ಅದನ್ನು ವಿವರಿಸುತ್ತಿದ್ದೇವೆ. 2 ಸ್ಮೃತಿ ಬೋಧಿಸುವ ಪವಿತ್ರ ಧರ್ಮಕ್ಕೆ 2ನೆಯ ಸ್ಥಾನವಿದೆ. ಶಿಷ್ಟರ ಆಚರಣೆಗೆ 3ನೆಯ ಸ್ಥಾನ.
ಇವುಗಳಿಂದ ನಿರ್ಣಯವಾಗದಿದ್ದರೆ ಕನಿಷ್ಠ 10 ಜನ ಸಭೆ ಸೇರಿ ವಿವಾದಕ್ಕೊಳಗಾದ ವಿಷಯಗಳನ್ನು ನಿರ್ಣಯಿಸಬೇಕು. ಆಪಸ್ತಂಭ ಧರ್ಮಸೂತ್ರದ ಅಭಿಪ್ರಾಯವು ಹೆಚ್ಚು ಸ್ಪಷ್ಟವಿದೆ. ಅದು ಈ ಕೆಳಗಿನ ಅದರ ವಾಕ್ಯಗಳಿಂದ ಸಿದ್ಧವಾಗುತ್ತದೆ. ಆದ್ದರಿಂದ ಪದ್ಧತಿಗನುಸಾರವಾಗಿ ನಿತ್ಯಕರ್ಮಗಳನ್ನು ಪುಣ್ಯಕಾರ್ಯಗಳೆಂದು ಘೋಷಿಸೋಣ. ಅಡ್ಡಗೆರೆ ಧರ್ಮವನ್ನು ತಿಳಿದವರಲ್ಲಿ ಏಕಾಭಿಪ್ರಾಯವಿರುವುದರಿಂದ ಈ ಕರ್ಮಗಳಿಗೆ ಅವರೇ ಪ್ರಮಾಣ. ಆ2 ಅವರಿಗೆ ವೇದಗಳೇ ಪ್ರಮಾಣ. ಆ3 ಶಿಷ್ಟರು ಹೇಗಿರಬೇಕೆಂಬುದನ್ನು ನಿರ್ಧರಿಸಲು ವಸಿಷ್ಠ ಧರ್ಮಸೂತ್ರವು ಬೌಧಾಯನ ಧರ್ಮಸೂತ್ರವು ಸಾಕಷ್ಟು ಎಚ್ಚರಿಕೆ ವಹಿಸಿವೆ. ವಸಿಷ್ಠ ಧರ್ಮಸೂತ್ರ ಹೀಗೆನ್ನುತ್ತದೆ: ಯಾರ ಹೃದಯದಲ್ಲಿ ಆಸೆಗಳಿಲ್ಲವೋ ಅವನೇ ಶಿಷ್ಟ. 1-6 ಶಿಷ್ಟನ ಲಕ್ಷಣಗಳ ಬಗೆಗೆ ಬೌಧಾಯನ ಇನ್ನೂ ಹೆಚ್ಚಿನ ವಿವರಗಳನ್ನು ನೀಡುತ್ತಾನೆ. ಅವನು ಹೀಗೆ ಹೇಳುತ್ತಾನೆ: 2 ದ್ವೇಷ ಮತ್ತು ಮದಗಳಿಂದ ಮುಕ್ತರಾಗಿರುವವರು, 10 ದಿವಸಕ್ಕಾಗುವಷ್ಟು ಆಹಾರ ಸಾಮಗ್ರಿಗಳಿದ್ದರೂ ಸಂತುಷ್ಟರಾಗಿರುವವರು, ಕಾಮ, ವಂಚನೆ, ಅಹಂಕಾರ, ಲೋಭ, ಭ್ರಮೆ ಮತ್ತು ಕ್ರೋಧಗಳಿಲ್ಲದವರು ನಿಜವಾಗಿಯೂ ಶಿಷ್ಟರು. 2 ಯಾರು ಪವಿತ್ರ ಧರ್ಮಕ್ಕನುಸಾರವಾಗಿ ವೇದಗಳನ್ನು ವೇದಾಂಗಗಳನ್ನು ಅಧ್ಯಯನ ಮಾಡಿದ್ದಾರೋ, ಯಾರು ಅವುಗಳಿಂದ ಅನುಮತಿ ಪಡೆಯುವ ವಿಧಾನವನ್ನು ಅರಿತಿದ್ದಾರೋ ಮತ್ತು ಯಾರು ಪ್ರತ್ಯಕ್ಷ ಮತ್ತು ಶ್ರುತಿ ಪ್ರಮಾಣಗಳನ್ನು ಬಲ್ಲರೋ ಅವರನ್ನು ಸಹ ಶಿಷ್ಟರೆಂದು ಕರೆಯಲಾಗುತ್ತದೆ. 4 ಬ್ರಾಹ್ಮಣರು ಏಕಾಏಕಿ ವೇದಗಳ ದೋಷರಹಿತವೆಂದು ಪ್ರಶ್ನಾವೇತವೆಂದು ಏಕೆ ಘೋಷಿಸಿದರು? ಯಾರ ಸಭೆಯನ್ನು ಬೌಧಾಯನನು ನಿರ್ಣಯ ತೆಗೆದುಕೊಳ್ಳುವ ಅಧಿಕಾರವಿದೆ ಎಂದು ಪರಿಗಣಿಸುತ್ತಾನೋ ಅವರ ಬಗ್ಗೆಯೂ ಅವನು ಒಂದು ಕುತೂಹಲಕಾರಿ ವಿಷಯ ಹೇಳಬಯಸುತ್ತಾನೆ. ಈ ಬಗ್ಗೆ ಅವನ ಅಭಿಪ್ರಾಯಗಳು ಈ ಕೆಳಗಿನಂತಿವೆ. ಸಿ ಅವರು ಶಿಷ್ಟರು ಈ ಶ್ಲೋಕಗಳನ್ನು ಉದ್ಧರಿಸುತ್ತಾರೆ: 4 ಜನ ವೇದಗಳನ್ನು ಬಲ್ಲವರು, ಒಬ್ಬೊಬ್ಬ ಒಂದೊಂದು ಪ್ರತ್ಯೇಕ ವೇದದಲ್ಲಿ ಪರಿಣತನಿರಬೇಕು. ಒಬ್ಬ ಮೀಮಾಂಸಕ, ಅಂಗ ವೇದಾಂಗ ಗಳನ್ನು ಬಲ್ಲವನೊಬ್ಬ, ಧರ್ಮಸೂತ್ರಗಳನ್ನು ಬಲ್ಲವನು. 3 ವಿವಿಧ ಗೋತ್ರಗಳಿಗೆ ಸೇರಿದ 3 ಬ್ರಾಹ್ಮಣರು ಇವರೇ ಆ ಸಭೆಯಲ್ಲಿರಬೇಕಾದ 10 ಮಂದ. ಧರ್ಮಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನಿರ್ಣಯಿಸಲು ಕೆಲವು ವೇಳೆ 5 ಜನರು ಸಾಕು. ಕೆಲವು ಸಾರಿ 3. ಕನಿಷ್ಠ ಪಕ್ಷ ಒಬ್ಬ ನಿಷ್ಕಳಂಕ ವ್ಯಕ್ತಿಯಾದರೂ ಸಾಕು. ಆದರೆ 1000 ಜನ ಮೂರ್ಖರಿದ್ದರೂ ಆಗದು. ಮರದಿಂದ ಕೆತ್ತಿದ ಆನೆ, ಚರ್ಮದಿಂದ ಮಾಡಿದ ಜಿಂಕ ಹೇಗೋ ಹಾಗೆ ಅನಕ್ಷರಸ್ಥ ಬ್ರಾಹ್ಮಣ. ಅವರಿಗೆ ತಮ್ಮ ಜಾತಿಯ ಹೆಸರಷ್ಟೇ ಇದೆ. ಧರ್ಮಸೂತ್ರಗಳಲ್ಲಿ ಈ ಪುನರಾವಲೋಕನದಿಂದ 1 ವೇದ 2 ಸ್ಮೃತಿ 3 ಶಿಷ್ಟಾಚಾರ ಮತ್ತು 4 ಸಭೆಯ ಒಪ್ಪಿಗೆ, ಈ 4 ವಿವಿಧ ಅಧಿಕಾರಯುತ ಪ್ರಮಾಣಗಳು ವಿವಾದಗ್ರಸ್ತ ವಿಷಯಗಳನ್ನು ನಿರ್ಣಯಿಸಲು ಬೇಕೇ ಬೇಕು ಎಂಬುದು ವ್ಯಕ್ತವಾಗುತ್ತದೆ. ಇದರಿಂದ ವೇದಗಳೊಂದೇ ದೋಷರಹಿತವಾದ ಪ್ರಮಾಣ ಎಂದು ಒಪ್ಪಿಕೊಳ್ಳದ ಕಾಲವೊಂದಿತ್ತು ಎಂಬ ಮತ್ತೊಂದು ಅಂಶವೂ ವ್ಯಕ್ತವಾಗುತ್ತದೆ. ಆ ಕಾಲವನ್ನು ವಸಿಷ್ಠ ಮತ್ತು ಬೌಧಾಯನರ ಧರ್ಮಸೂತ್ರಗಳು ಪ್ರತಿನಿಧಿಸಿದ್ದವು. ಆಪಸ್ತಂಭನಂತೂ ವೇದಗಳಿಗೆ ಯಾವ ಅಧಿಕಾರವನ್ನು ಕೊಡುವುದಿಲ್ಲ. ಯಾವ ಸಭೆಯು ತನ್ನ ಅಂತಿಮ ನಿರ್ಣಯವೇ ಧರ್ಮವೆಂದು ಪರಿಗಣಿಸುತ್ತಿತ್ತೋ ಅಂತಹ ಸಭೆಯ ಚುನಾಯಿತ ಸದಸ್ಯನಾಗಲು ವೇದದ ಜ್ಞಾನ ಅವಶ್ಯಕವೆಂದಷ್ಟೇ ಆತ ಪರಿಗಣಿಸಿದನು. ವೇದವು ಅಧಿಕಾರವುಳ್ಳ ಪುಸ್ತಕವೆಂದು ಪರಿಗಣಿಸಲಾಗಿರಲಿಲ್ಲ. ವಿದ್ವಜ್ಜನರು ಸಭೆಯಲ್ಲಿ ಕೈಕೊಂಡ ನಿರ್ಣಯವೇ ಅಧಿಕಾರ ಪ್ರಮಾಣ. ಗೌತಮರ ಕಾಲದಲ್ಲಿ ಮಾತ್ರ ವೇದವೊಂದೇ ಪ್ರಮಾಣ ಎಂದು ಪರಿಗಣಿಸಲಾಯಿತು. ವಿದ್ವಜ್ಜನರ ಸಭೆಯಲ್ಲಿ ಕೈಕೊಂಡ ನಿರ್ಣಯವು ಪ್ರಮಾಣದ ಒಂದು ಆಕರ ಎಂದು ಪರಿಗಣಿಸಲಾಗುತ್ತಿದ್ದ ಕಾಲವೊಂದಿತ್ತು. ಆ ಕಾಲವನ್ನು ಬೌಧಾಯನ ಪ್ರತಿನಿಧಿಸುತ್ತಿದ್ದನು. ಶತಪಥ ಬ್ರಾಹ್ಮಣ ದಿಂದ ಉದ್ಭತವಾಗಿರುವ ಈ ಕೆಳಗಿನ ಹೇಳಿಕೆಯು ಮೇಲಿನ ನಮ್ಮ ತೀರ್ಮಾನವನ್ನು ಪುಷ್ಟೀಕರಿಸುತ್ತದೆ. ಸಿಕ್ಕಿಲ್ಲ. ಅಪೂರ್ಣವಾಗಿದೆ. ಶತಪಥ ಬ್ರಾಹ್ಮಣ ದ ಹೇಳಿಕೆಯಾಗಲಿ ಮುಂದಿನ ಚರ್ಚೆಯಾಗಲಿ. 1 ಮ್ಯಾಕ್ಸ್ಮಿಲ್ಲರ್ ಪ್ರಕಾರ ಧರ್ಮಸೂತ್ರಗಳ ಕಾಲವು ಸುಮಾರು ಕ್ರಿ. ಪೂ 600 ರಿಂದ ಸುಮಾರು ಕ್ರಿ. ಪೂ 2000. ಒಗಟು ಅಡ್ಡಗೆರೆ ಬ್ರಾಹ್ಮಣರು ಇನ್ನು ಮುಂದೆ ಹೋಗಿ ವೇದಗಳನ್ನು ಮಾನವರಾಗಲಿ ದೇವರಾಗಲಿ ರಚಿಸಲಿಲ್ಲವೆಂದು ಏಕೆ ಘೋಷಿಸಿದರು? ವೈದಿಕ ಬ್ರಾಹ್ಮಣರಿಗೆ ವೇದಗಳಿಗೆ ದೋಷರಾಹಿತ್ಯವನ್ನಷ್ಟೇ ಆರೋಪಿಸುವುದರಿಂದ ತೃಪ್ತಿಯಾಗಲಿಲ್ಲ. ಅವರು ಇನ್ನು ಮುಂದೆ ಹೋಗಿ ವೇದಗಳು ಅಪೌರುಷೇಯವೆಂದು ಪ್ರತಿಪಾದಿಸಿದರು. ವೇದಗಳನ್ನು ಮನುಷ್ಯ ರಚಿಸಲಿಲ್ಲ ಎಂದು ಅವರು ಇದನ್ನು ಅರ್ಥೈಸಿದರು. ಈ ಸಿದ್ಧಾಂತವು ವೇದಗಳು ದೋಷರಹಿತವೆಂಬ ಸಿದ್ಧಾಂತಕ್ಕೆಡೆ ಮಾಡಿಕೊಡುತ್ತದೆ ಎಂಬುದು ನಿಸ್ಸಂಶಯ. ಏಕೆಂದರೆ ಮನುಷ್ಯ ಅವುಗಳನ್ನು ರಚಿಸಲಿಲ್ಲವೆಂದ ಮೇಲೆ ಮನುಷ್ಯನಿಗೆ ಸಹಜವಾದ ಕೊರತೆ, ತಪ್ಪು ಮತ್ತು ಚಂಚಲತೆಗಳು ಅವುಗಳಲ್ಲಿಲ್ಲ. ಆದ್ದರಿಂದ ಅವು ದೋಷರಹಿತ. ಆದರೂ ಈ ಸಿದ್ಧಾಂತವು ಒಂದು ಸ್ವತಂತ್ರ ಸಿದ್ಧಾಂತವಾದುದರಿಂದ ಅದನ್ನು ಪ್ರತ್ಯೇಕವಾಗಿ ಪರೀಕ್ಷಿಸುವುದು ಅವಶ್ಯಕವಾಗಿದೆ. ನಿಜವಾಗಿಯೂ ವೇದಗಳಿಗೆ ಮಾನುಷ ಕರ್ತೃಗಳಿಲ್ಲವೇ? ಅವು ನಿಜವಾಗಿಯೂ ಅಪೌರುಷೇಯವೇ? ಈ ವಿಷಯವಾಗಿ ದೊರೆಯುವ ಅತ್ಯುತ್ತಮ ಸಾಕ್ಷ್ಯಾಧಾರವೆಂದರೆ ಅನುಕ್ರಮಣಿಕೆಗಳ ಸಾಕ್ಷ್ಯಾಧಾರ. ಪುರಾತನ ಸಂಸ್ಕೃತ ಸಾಹಿತ್ಯದ ಒಂದು ಭಾಗವಾದ ಇವು ಒಂದು ವಿಶಿಷ್ಟ ವರ್ಗಕ್ಕೆ ಸೇರಿವೆ. ಅನುಕ್ರಮಣಿಕೆಗಳೆಂದು ಕರೆಯಲ್ಪಡುವ ಇವು ಪುರಾತನ ವೈದಿಕ ಸಾಹಿತ್ಯದ ವಿವಿಧ ಭಾಗಗಳಿಗೆ ಒಂದು ವ್ಯವಸ್ಥಿತವಾದ ಶಬ್ದಸೂಚಿ. ಪ್ರತಿಯೊಂದು ವೇದಕ್ಕೂ ಒಂದು ಅನುಕ್ರಮಣಿಕೆ, ಕೆಲವು ವೇಳೆ ಒಂದಕ್ಕಿಂತ ಹೆಚ್ಚು ಅನುಕ್ರಮಣಿಕೆಗಳು ಉಂಟು. ಋಗ್ವೇದಕ್ಕೆ 7 ಅನುಕ್ರಮಣಿಕೆಗಳಿದ್ದು ಇವುಗಳಲ್ಲಿ 5 ಶೌನಕ, 1 ಕಾತ್ಯಾಯನ, ಮತ್ತೊಂದನ್ನು ಅಜ್ಞಾತ ಕರ್ತೃವೊಬ್ಬ ರಚಿಸಿರುವುದು ತಿಳಿದುಬಂದಿದೆ. ಯಜುರ್ವೇದಕ್ಕೆ 3 ಅನುಕ್ರಮಣಿಕೆಗಳಿದ್ದು ಅಂದರೆ ಅತ್ರೇಯಿ, ಚರಾಯನೀಯ ಮತ್ತು ಮಧ್ಯಂದಿನ ಹೀಗೆ ಪ್ರತಿ ಶಾಖೆಗೆ ಒಂದೊಂದು ಅನುಕ್ರಮಣಿಕೆ ಇರುವುದು ತಿಳಿದುಬಂದಿದೆ. ಸಾಮವೇದಕ್ಕೆ 2 ಅನುಕ್ರಮಣಿಕೆಗಳಿದ್ದು ಒಂದಕ್ಕೆ ಆರ್ಷೇಯ ಬ್ರಾಹ್ಮಣ ಮತ್ತೊಂದಕ್ಕೆ ಪರಿಶಿಷ್ಟ ಎಂಬ ಹೆಸರಿದೆ. ಅಥರ್ವವೇದಕ್ಕೆ ಬೃಹತ್ಸರ್ವ ಅನುಕ್ರಮಣಿಕೆ ಎಂಬ ಒಂದೇ ಅನುಕ್ರಮಣಿಕೆ ಇರುವುದು ತಿಳಿದುಬಂದಿದೆ. ಅಡ್ಡಗೆರೆ ಋಗ್ವೇದಕ್ಕೆ ಸೇರಿರುವ ಕಾತ್ಯಾಯನ ರಚಿತ ಸರ್ವಾನುಕ್ರಮಣಿಕೆಯೇ ಪ್ರಾ. ಮ್ಯಾಕ್ಸ್ ಮ್ಯುಲ್ಲರ್ ಪ್ರಕಾರ ಅತ್ಯಂತ ಪರಿಪೂರ್ಣವಾದ ಅನುಕ್ರಮಣಿಕೆ ಅದು 1. ಪ್ರತಿ ಶ್ಲೋಕದ ಮೊದಲನೇ ಪದ 2. ಶ್ಲೋಕಗಳ ಸಂಖ್ಯೆ 3. ಅದನ್ನು ರಚಿಸಿದ ಋಷಿಯ ಹೆಸರು ಮತ್ತು ಗೋತ್ರ 4. ದೇವದೇವತೆಗಳ ಹೆಸರುಗಳು ಮತ್ತು 5. ಪ್ರತಿ ಶ್ಲೋಕದ ಛಂದಸ್ಸನ್ನು ತಿಳಿಸುವುದರಿಂದ ಅದಕ್ಕೆ ಪ್ರಾಮುಖ್ಯತೆ ಇದೆ. ಸರ್ವಾನುಕ್ರಮಣಿಕೆಗಳ ಈ ಉಲ್ಲೇಖದಿಂದ ವ್ಯಕ್ತವಾಗುವ ಅಂಶವೆಂದರೆ ಋಗ್ವೇದದ ಒಗಟು 5 ಬ್ರಾಹ್ಮಣರು ಇನ್ನು ಮುಂದೆ ಹೋಗಿ ವೇದಗಳನ್ನು ಮಾನವರಾಗಲಿ ದೇವರಾಗಲಿ ರಚಿಸಲಿಲ್ಲವೆಂದು ಏಕೆ ಘೋಷಿಸಿದರು? 507 ಋಕ್ಕುಗಳನ್ನು ರಚಿಸಿದವರು ಋಷಿಗಳು ಎಂಬ ವಿಷಯ. ಆದುದರಿಂದ ಅನುಕ್ರಮಣಿಕೆಯ ಸಾಕ್ಷ್ಯಾಧಾರದ ಮೇಲೆ ಉಳಿದ ವೇದಗಳ ವಿಷಯದಲ್ಲಿಯೂ ಅದೇ ತೀರ್ಮಾನಕ್ಕೆ ಬರಬಹುದಾಗಿದೆ. ನಕ್ಷತ್ರ ಚಿಹ್ನೆ ಋಗ್ವೇದದ ಅನೇಕ ಭಾಗಗಳಲ್ಲಿ ಋಷಿಗಳು ತಾವೇ ಋಕ್ಕುಗಳನ್ನು ರಚಿಸಿದವರೆಂದು ಹೇಳಿಕೊಂಡಿರುವ ಹೇಳಿಕೆಗಳಿಂದ ಅನುಕ್ರಮಣಿಕೆಗಳು ವಾಸ್ತವವೆಂಬ ಮಾತು ಸಿದ್ಧವಾಗುತ್ತದೆ. ಅಂತಹ ಕೆಲವು ಭಾಗಗಳನ್ನು ಈ ಕೆಳಗೆ ಕೊಡಲಾಗಿದೆ. ಕಣ್ವರು ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಅವರ ಪ್ರಾರ್ಥನೆಯನ್ನು ಸರಿಯಾಗಿ ಕೇಳಿಸಿಕೊ. ಹೀಗೆಯೂ ಅಶ್ವನಿಯಂತ್ರಕನಾದ ಇಂದ್ರನೇ, ಗೌತಮರು ಇವರಿಗೋಸ್ಕರ ಪರಿಣಾಮಕಾರಿಯಾಗಿ ಋಕ್ಕುಗಳನ್ನು ರಚಿಸಿದರು.
ಓ ಶ್ರೀಮಂತರಾದ ಅಶ್ವಿನರೇ, ನಿಮಗಾಗಿ ಫಲಕಾರಿಯಾದ ಈ ಮಂತ್ರದ ಮಾನಸರಿಂದ ರಚಿತವಾಗಿದೆ. ಓ ಅಶ್ವಿನರೇ, ನಿಮಗಾಗಿಯೇ ಗೃತ್ಸಮದರು ಈ ಮಹಾಪ್ರಾರ್ಥನೆಗಳನ್ನು ಈ ಋಕ್ಕನ್ನು ರಚಿಸಿದ್ದಾರೆ. ಓ ಇಂದ್ರನೇ, ಕುಶಿಕ ಋಷಿಗಳು ಸ್ವರ್ಗ ಸಂಪಾದಿಸುವ ಉದ್ದೇಶದಿಂದ ನಿನ್ನನ್ನು ಶ್ಲಾಘಿಸುವಂತಹ ಒಂದು ಋಕ್ಕನ್ನು ರಚಿಸಿದ್ದಾರೆ. ಅಶ್ವಗಳನ್ನು ನಿಯಂತ್ರಿಸುವ ಇಂದ್ರನೇ, ಗೌತಮ ವಂಶಜರಾದ ನೋಧರು ನಿನಗಾಗಿ ಈ ಹೊಸ ಶ್ಲೋಕವನ್ನು ರಚಿಸಿದ್ದಾರೆ. ಓ ವೀರನೇ, ಮನುಷ್ಯರು ಕೆಲಸಗಳನ್ನು ಮಾಡುವಂತೆ ಗೃಚ್ಛಮದರು ಶಾಂತಿಯನ್ನು ಪಡೆಯುವುದಕ್ಕೋಸ್ಕರ ಈ ಪ್ರಾರ್ಥನೆಯನ್ನು ರಚಿಸಿದ್ದಾರೆ. ಋಷಿಗಳು ಇಂದ್ರನಿಗೋಸ್ಕರ ಒಂದು ಫಲದಾಯಕ ಉತ್ಪನ್ನವನ್ನು, ಒಂದು ಪ್ರಾರ್ಥನೆಯನ್ನು ರಚಿಸಿದರು. ಓ ಅಗ್ನಿಯೇ, ನಿನಗೋಸ್ಕರ ರಚಿಸಿದ ಪ್ರಾರ್ಥನೆಗಳು ನೀನು ಹಸುಗಳನ್ನು ಕುದುರೆಗಳನ್ನು ವೃದ್ಧಿಸಿದುದನ್ನು ಕೊಂಡಾಡುತ್ತವೆ. ಪವಿತ್ರ ಸತ್ಯದಿಂದ ಜನಿಸಿದ ಹಾಗೂ 7 ತಲೆಗಳನ್ನುಳ್ಳ ಈ ಪ್ರಾರ್ಥನೆಯನ್ನು ನಮ್ಮ ತಂದೆಯು ಸಂಶೋಧಿಸಿದ್ದಾನೆ. ಇಂದ್ರನನ್ನು ಶ್ಲಾಘಿಸುವ ಮತ್ತು ಎಲ್ಲರಿಗೂ ಮಿತ್ರನಾದ ಆಯಸ್ಯನು 4ನೇ ಸ್ತುತಿಗೀತೆಯನ್ನು ರಚಿಸಿದ್ದಾನೆ. ನಾವು ರಘುವಾನರು ಅಗ್ನಿಗೆ ಮಧುರವಾದ ಮಾತನ್ನಾಡಿದ್ದೇವೆ. ಸ್ತುತಿ ರೂಪದ ಮಾತುಗಳನ್ನು ನಾವು ನಿರಂತರವಾಗಿ ಉಚ್ಚರಿಸುತ್ತಲೇ ಇರುತ್ತೇವೆ. ಆದಿತ್ಯರೇ, ಅದಿತಿಯೇ ಹಾಗೂ ನಮ್ಮನ್ನಾಳುವ ಶಕ್ತಿಗಳೇ, ಪತಿಯ ವಿವೇಕಿ ಮಗನು ನಿಮ್ಮನ್ನು ವಿಜೃಂಭಿಸಿದ್ದಾನೆ. ಅಮರಗಯನಿಂದ ಸ್ವರ್ಗಲೋಕದ ದೇವತೆಗಳೆಲ್ಲ ಸ್ತುತಿಸಲ್ಪಟ್ಟಿದ್ದಾರೆ. ಅಂಥವನನ್ನು ಋಷಿ, ಅರ್ಚಕ, ಯಾಗ ಮಾಡುವವನು, ಭಜಿಸುವವನು, ಮಂತ್ರವನ್ನು ಪಠಿಸುವವನು ಎಂದು ಕರೆಯುತ್ತಾರೆ. ಅವನಿಗೆ ತೇಜೋಮಯನಾದ ಅಗ್ನಿಯ 3 ಶರೀರಗಳು ಗೊತ್ತು. ಅವನು ದಾನಿಗಳಲ್ಲಿ ಅತ್ಯಂತ ಮುಖ್ಯನಾದವನು. ಅನುಕ್ರಮಣಿಕೆಗಳ ಸಾಕ್ಷ್ಯವೂ ಅಲ್ಲದೆ ಮತ್ತೊಂದು ರೀತಿಯ ಸಾಕ್ಷ್ಯವೂ ಇದ್ದು, ಅದು 300 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ವೇದವು ಅಪೌರುಷೇಯವೆಂಬ ಸಿದ್ಧಾಂತಕ್ಕೆ ಪ್ರತಿಕೂಲವಾಗಿದೆ. ಋಷಿಗಳು ತಾವೇ ವೇದಗಳನ್ನು ಮಾನವ ರಚಿತವೆಂದು ಐತಿಹಾಸಿಕವೆಂದು ಪರಿಗಣಿಸಿದ್ದಾರೆ. ಋಗ್ವೇದದ ಋಕ್ಕುಗಳು ಋಷಿಗಳನ್ನು ಪುರಾತನ ಮತ್ತು ಆಧುನಿಕ ಎಂದು ವಿಂಗಡಿಸಿವೆ. ಅಂಥವುಗಳಲ್ಲಿ ಇವು ಕೆಲವು. ಪುರಾತನ ಋಷಿಗಳಿಗೂ ಆಧುನಿಕ ಋಷಿಗಳಿಗೂ ಪೂಜ್ಯನಾದ ಅಗ್ನಿಯು ದೇವತೆಗಳನ್ನು ಇಲ್ಲಿಗೆ ಕರೆತರುತ್ತಾನೆ. ಪುರಾತನ ಋಷಿಗಳು ನಿನ್ನನ್ನು ಸಹಾಯಕ್ಕಾಗಿ ಪ್ರಾರ್ಥಿಸಿದರು. ಈ ಕಾಲದ ಆಧುನಿಕ ಋಷಿಯೇ, ಪ್ರಾರ್ಥನೆಯನ್ನು ಕೇಳಿಸಿಕೋ. ಓ ಇಂದ್ರನೇ, ಬಾಯಾರಿದವರಿಗೆ ನೀರು ಹೇಗೋ ಹಾಗೆ ನಿನ್ನನ್ನು ಸ್ತುತಿಸಿದ ಪುರಾತನ ಪೂಜಕರಿಗೆ ನೀನು ಆನಂದದಾಯಕನಾಗಿದ್ದೀಯೆ. ನಾನು ನಿನ್ನನ್ನು ಈ ಮಂತ್ರದ ಮೂಲಕ ಪದೇ ಪದೇ ಪ್ರಾರ್ಥಿಸುತ್ತಿದ್ದೇನೆ. ತೇಜೋಮಯರು, ಜ್ಞಾನಿಗಳು, ಪುರಾತನ ಋಷಿಗಳು ತಮ್ಮ ಮುಂದಿಟ್ಟುಕೊಂಡಿರುವ ಬೃಹಸ್ಪತಿಯನ್ನು ಸಂತೋಷದಾಯಕ ಮಾತುಗಳಿಂದ ಸ್ತುತಿಸುತ್ತಿದ್ದಾರೆ. ಓ ಮಾಧವನ್, ಪುರಾತನರಾಗಲಿ, ಆಮೇಲಿನವರಾಗಲಿ, ಆಧುನಿಕ ಜನರಾಗಲಿ ನಿನ್ನ ಶಕ್ತಿಯನ್ನು ಪಡೆದಿಲ್ಲ. ಇಂದ್ರನ ಪುರಾತನ ಪೂಜಕರನ್ನು ಹೇಗೋ ಹಾಗೆ ನಮ್ಮನ್ನು ಸಹ ನಿರ್ದೋಷಿಗಳು, ಅನಿಂದ್ಯರು, ಕಷ್ಟದಿಂದ ದೂರವಿರುವವರು ಆಗುವಂತೆ ಮಾಡು. ಹೇ ಶಕ್ತಿಶಾಲಿಯಾದ ದೇವನೇ, ಮಾನವರು ನಿನ್ನ ಆರಾಧಕರಾಗಿದ್ದಾರೆ. ಏಕೆಂದರೆ ಹಿಂದಿನ ಕಾಲದ ಪುರಾತನರಂತೆ, ಮಧ್ಯಕಾಲದವರಂತೆ ಹಾಗೂ ಆಮೇಲಿನವರಂತೆ ಎಲ್ಲರೂ ನಿನ್ನ ಸ್ನೇಹಿತರಾಗಿದ್ದಾರೆ. ಮತ್ತು ಬಹುಸ್ತುತ್ಯನೇ, ಇವರಲ್ಲಿ ಇತ್ತೀಚಿನವರಿಗೆ ಗಮನ ನೀಡು. ಅವನಿಗೆ, ಇಂದ್ರನಿಗೆ ನಮ್ಮ ಪೂರ್ವಜರು 7 ಜನ ನವದವ ಋಷಿಗಳು ಆಹಾರಕ್ಕೋಸ್ಕರ ಈ ಮಂತ್ರಗಳನ್ನು ಸಲ್ಲಿಸಿದರು. ನಮ್ಮ ಅತ್ಯಂತ ನವೀನವಾದ ಈ ಮಂತ್ರದಿಂದ ಸಂತುಷ್ಟಗೊಂಡು ನಮಗೆ ಐಶ್ವರ್ಯವನ್ನು, ಅನ್ನವನ್ನು, ಸಂತಾನವನ್ನು ಕರುಣಿಸು. ಋಗ್ವೇದ ದ ಸೂಕ್ಷ್ಮ ಅಧ್ಯಯನದಿಂದ ಋಗ್ವೇದ ವೇ ಮಂತ್ರಗಳನ್ನು ಹಳೆಯ ಮತ್ತು ಹೊಸ ಮಂತ್ರಗಳೆಂದು ವಿಂಗಡಿಸುತ್ತದೆ ಎಂಬ ಮಾತು ವ್ಯಕ್ತವಾಗುತ್ತದೆ. ಅವುಗಳಲ್ಲಿ ಕೆಲವನ್ನು ಇಲ್ಲಿ ಕೊಡಲಾಗಿದೆ. ನಮ್ಮ ಅತ್ಯಂತ ನವೀನವಾದ ಈ ಮಂತ್ರದಿಂದ ಸಂತುಷ್ಟಗೊಂಡು ನಮಗೆ ಐಶ್ವರ್ಯವನ್ನು, ಅನ್ನವನ್ನು, ಸಂತಾನವನ್ನು ಕರುಣಿಸು. ಅಗ್ನಿಯೇ ನಮ್ಮ ಈ ಅರ್ಪಣೆಯನ್ನು, ಅಂದರೆ ಈ ಹೊಸ ಮಂತ್ರವನ್ನು ದೇವದೇವತೆಗಳಿಗೆ ಸಾರಿ ಹೇಳು. ಕ್ರಿಯೆಗಳಲ್ಲಿ ಪ್ರಬಲನೂ, ಪುರಗಳನ್ನು ಸಂಹರಿಸುವವನೂ ಆದ ನೀನು ನಮ್ಮ ಹೊಸ ಮಂತ್ರಗಳಿಂದ ಸಂತುಷ್ಟಗೊಂಡು ಶಕ್ತಿದಾಯಕ ಆಶೀರ್ವಾದಗಳನ್ನು ಮಾಡಿ ಕಾಪಾಡು. ಅಗ್ನಿಯೇ, ಶಕ್ತಿಯ ಪುತ್ರನೇ, ನಾನು ನಿನಗಾಗಿ ಒಂದು ಹೊಸ ಹಾಗೂ ಪ್ರಬಲವಾದ 5 ಬ್ರಾಹ್ಮಣರು ಇನ್ನು ಮುಂದೆ ಹೋಗಿ ವೇದಗಳನ್ನು ಮಾನವರಾಗಲಿ ದೇವರಾಗಲಿ ರಚಿಸಲಿಲ್ಲವೆಂದು ಏಕೆ ಘೋಷಿಸಿದರು. 509 ಮಂತ್ರವೊಂದನ್ನು ತಂದಿದ್ದೇನೆ, ಅದು ನನ್ನ ಮನಸ್ಸಿನಲ್ಲಿ ಹುಟ್ಟಿದುದು ಹಾಗೂ ವಾಚದಿಂದ ಉಚ್ಚರಿಸಲ್ಪಡುವಂತಹುದು. ಶಕ್ತನಾದ ರಕ್ಷಕನಿಗೆ ಮನೋಜನ್ಯವಾದ, ಈಗ ತಾನೇ ಚಿಮ್ಮುತ್ತಿರುವ ಒಂದು ಮಂತ್ರವನ್ನು ಅರ್ಪಿಸುತ್ತೇನೆ. ಬಹುಸ್ತುತ್ಯನಾದ ವೀರನೇ, ಭಾರಿ ಶಬ್ದದ ಗುಡುಗುಗಳನ್ನುಂಟು ಮಾಡುವವನೇ, ಈ ನಮ್ಮ ಹೊಸ ಮಂತ್ರವು ನಮಗೆ ಸಹಾಯ ಮಾಡುವಂತೆ ನಿನ್ನನ್ನು ಪ್ರೇರೇಪಿಸಲಿ. ನಮ್ಮ ಪುರಾತನರಂತೆ ನಾನು ಸಹ ಈ ಹೊಸ ಮಂತ್ರದ ಮೂಲಕ ಪುರಾತನನಾದ ನಿನ್ನನ್ನು ಪ್ರಚೋದಿಸಲು ಪ್ರಯತ್ನಿಸುತ್ತೇನೆ. ನಿನ್ನನ್ನು ಸ್ತುತಿಸಲು ರಚಿಸಿರುವ ಈ ಹೊಸ ಮಂತ್ರಗಳು, ಈ ಪ್ರಾರ್ಥನೆಗಳು ನಿನ್ನನ್ನು ಸಂತುಷ್ಟಪಡಿಸಲಿ. ಓ ಸೋಭರಿಯೇ, ಈ ಯೌವನಭರಿತ, ಶಕ್ತಿಶಾಲಿ ಮತ್ತು ತೇಜೋಮಯ ದೇವರುಗಳಿಗೆ ಹೊಸ ಗೀತೆಗಳನ್ನು ಹಾಡು. ವೃತ್ರಸಂಹಾರಿಯಾದ ಇಂದ್ರನೇ, ಗುಡುಗುಗಳನ್ನುಂಟು ಮಾಡುವವನೇ, ಅನೇಕರಿಂದ ಸ್ತುತಿಸಲ್ಪಡುವವನೇ, ನಿನ್ನ ಆರಾಧಕರಾದ ನಾವು ಹಿಂದೆ ಇಲ್ಲದಿದ್ದ ಈ ಹೊಸ ಗೀತೆಗಳನ್ನು ಕಾಣಿಕೆಗಳಂತೆ ನಿನಗೆ ತಂದಿದ್ದೇವೆ. ಈ ಪುರಾತನ ದೇವನಿಗೆ ಮೆಚ್ಚುಗೆಯಾದ ನನ್ನ ಸ್ತುತಿಗಳನ್ನು ಅರ್ಪಿಸುತ್ತೇನೆ. ಅವನು ನಮ್ಮ ಪ್ರಾರ್ಥನೆಗಳನ್ನು ಕೇಳಿಸಿಕೊಳ್ಳಲಿ. ಅಶ್ವ, ದನಕರು ಮತ್ತು ಐಶ್ವರ್ಯವನ್ನು ಆಶಿಸುವ ನಾವು ನಿನ್ನನ್ನು ನಮ್ಮಲ್ಲಿಗೆ ಬರಬೇಕೆಂದು ಪ್ರಾರ್ಥಿಸುತ್ತೇವೆ. ವೇದಗಳಿಗೆ ಮಾನವ ಮೂಲವಿದೆಯೆಂದು ಸಾಧಿಸಲು ಇಷ್ಟೊಂದು ಸಾಕ್ಷ್ಯಾಧಾರಗಳಿದ್ದರೂ ವೇದಗಳು ಅಪೌರುಷೇಯವೆಂಬ ಅಭಿಮತವನ್ನು ಪ್ರಚುರಪಡಿಸಲು ಬ್ರಾಹ್ಮಣರು ಅಷ್ಟೊಂದು ಕಷ್ಟಪಡುತ್ತಿರುವುದು ಒಂದು ಒಗಟಾಗಿದೆ. ಬ್ರಾಹ್ಮಣರು ಅಂಥ ಅಭಿಮತವನ್ನು ಪ್ರಚಾರ ಮಾಡಲು ಕಾರಣವಾದರೂ ಏನು? ಇಷ್ಟೂ ಅಲ್ಲದೆ ವೇದಗಳ ಅಧಿಕೃತತ್ವವನ್ನು ಒಪ್ಪಿಕೊಂಡ ಅನೇಕ ಶ್ರೇಷ್ಠ ತತ್ವಜ್ಞಾನಿಗಳಿದ್ದರೂ ಅವರಾರು ವೇದಗಳು ಸನಾತನವೆಂಬುದನ್ನಾಗಲಿ ಅಪೌರುಷೇಯವೆಂಬುದನ್ನಾಗಲಿ ಒಪ್ಪಲು ಸಿದ್ಧರಿರಲಿಲ್ಲ. ನ್ಯಾಯದರ್ಶನವೆಂದು ಕರೆಯಲಾಗುವ ತತ್ವಶಾಸ್ತ್ರದ ಸಂಸ್ಥಾಪಕರಾದ ಗೌತಮರು ಹೀಗೆ ಹೇಳಿದ್ದಾರೆ: ವೇದಗಳ ಪ್ರಾಮಾಣ್ಯವು ಮಂತ್ರಗಳ ಮತ್ತು ಆರ್ಯವೇದದ ಪ್ರಾಮಾಣ್ಯದಂತೆ ಅವುಗಳನ್ನು ರಚಿಸಿದ ಸಮರ್ಥ ಕರ್ತೃಗಳ ಪ್ರಾಮಾಣ್ಯವನ್ನುಂಬಿಸುತ್ತದೆ. ವೇದಗಳ ಕರ್ತೃವಿಗೆ ಅಧಿಕಾರವಿರುವುದರಿಂದ ಮತ್ತು ಅವರು ಸತ್ಯವನ್ನು ಬೋಧಿಸುವುದರಿಂದ ಆ ಮಾತುಗಳು ಅಂಥ ಚಾರಿತ್ರ್ಯವುಳ್ಳ ವ್ಯಕ್ತಿಯಿಂದ ವೇದವು ಉಚ್ಚರಿಸಲ್ಪಟ್ಟಿತು ಎಂಬುದನ್ನು ತಿಳಿಸುತ್ತದೆ. ಅದೇ ವೇದಗಳ ಪ್ರಾಮಾಣ್ಯವು ಎಂಬುದು ಸಿದ್ಧವಾಗುತ್ತದೆ. ಇದನ್ನು ಅವನು ಮಂತ್ರಗಳ ಮತ್ತು ಆಯುರ್ವೇದಗಳ ಈ ಉದಾಹರಣೆಯ 300 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಮೂಲಕ ಸಿದ್ಧಪಡಿಸುತ್ತಾನೆ. ಮಂತ್ರಗಳೆಂದರೆ ವಿಷ ಮುಂತಾದವುಗಳನ್ನು ನಿಷ್ಕ್ರಿಯಗೊಳಿಸುವಂಥ ವಾಕ್ಯಗಳು, ಮತ್ತು ಆಯುರ್ವೇದವು ವೇದದ ಒಂದು ಭಾಗ.
ಈ ಎರಡು ವರ್ಗಗಳ ಪ್ರಾಮಾಣ್ಯವನ್ನು ಸಾಮಾನ್ಯವಾಗಿ ಎಲ್ಲರೂ ಒಪ್ಪುವುದರಿಂದ ವೇದಗಳ ಗುಣಗಳುಳ್ಳ ಎಲ್ಲದರ ಪ್ರಾಮಾಣ್ಯವು ಇದರಿಂದ ಸಿದ್ಧವಾಗುತ್ತದೆ. ಆದರೆ ಕೆಲವರು ಸೂತ್ರವನ್ನು ಹೀಗೆ ವ್ಯಾಖ್ಯಾನಿಸುತ್ತಾರೆ: ಯಾವುದರಲ್ಲಿ ಪ್ರಾಮಾಣ್ಯದ ಅಧಿಕಾರ ವಿದೆಯೋ ಮತ್ತು ಸ್ವೀಕಾರಾರ್ಹವೋ ಅದೇ ವೇದ. ಅಂತಹ ವೇದತ್ವವನ್ನುಳ್ಳ ಯಾವುದೇ ಕೃತಿಗೆ ಪ್ರಾಮಾಣ್ಯ ಅಧಿಕಾರ ವಿದೆಯೆಂದು ತರ್ಕಿಸಬಹುದು. ವೈಶೇಷಿಕ ದರ್ಶನವು ವೇದಗಳಿಗೆ ಪ್ರಾಮಾಣ್ಯವಿದೆ ಎಂಬುದನ್ನು ಒಪ್ಪಿಕೊಳ್ಳುತ್ತದೆ, ಆದರೆ ಅದು ತನ್ನ ಈ ತೀರ್ಮಾನವನ್ನು ಈ ಆಧಾರಗಳಿಂದ ಪಡೆಯುತ್ತದೆ. ಕಿಯು ವೇದಗಳು ವಿವೇಕವನ್ನುಳ್ಳ ಬುದ್ಧಿಯ ಉತ್ಪನ್ನ ಮತ್ತು 2 ಅವುಗಳನ್ನು ಪರಮಾತ್ಮನೇ ತಿಳಿಸಿದ್ದಾನೆ, ಆದುದರಿಂದ ಅವುಗಳಿಗೆ ಪ್ರಾಮಾಣ್ಯವಿದೆ. ಕಪಿಲನಿಂದ ಸ್ಥಾಪಿತವಾದ ಸಾಂಖ್ಯದರ್ಶನವು ವೇದಗಳಿಗೆ ಅನಾದಿತ್ವವನ್ನು ಆರೋಪಿಸಬಾರದೆಂದು ಹೇಳುತ್ತದೆ, ಏಕೆಂದರೆ ವೇದಗಳ ಕೆಲವು ವಾಕ್ಯಗಳೇ ತಾವು ಹುಟ್ಟಿದುದರ ಬಗ್ಗೆ ತಿಳಿಸುತ್ತವೆ. ವೇದಗಳು ದೇವನ ಪ್ರಜ್ಞಾಪೂರ್ವಕ ಪ್ರಯತ್ನದಿಂದ ಹುಟ್ಟಿದವು ಎಂಬ ಮಾತನ್ನು ಈ ದರ್ಶನವು ಸ್ಪಷ್ಟವಾಗಿ ಅಲ್ಲಗಳೆಯುತ್ತದೆ. ಸಾಂಖ್ಯರ ಪ್ರಕಾರ ವೇದಗಳು ಸೂರ್ಯನಂತೆ ತಮ್ಮ ಬೆಳಕಿನಿಂದಾಗಿಯೇ ಪ್ರಕಾಶಿಸುತ್ತವೆ. ಅವು ತಮ್ಮ ಆಂತರಿಕ ಶಕ್ತಿಯಿಂದಾಗಿಯೇ ತಮ್ಮ ಪರಿಪೂರ್ಣತೆಯನ್ನು, ಭೂತ ಭವಿಷ್ಯ, ದೊಡ್ಡ ಮತ್ತು ಸಣ್ಣ, ಹತ್ತಿರದ ಮತ್ತು ದೂರದ ವಿಷಯಗಳನ್ನು ವ್ಯಕ್ತಪಡಿಸುತ್ತವೆ. ವೇದಾಂತವೆಂದು ಪ್ರಸಿದ್ಧವಾಗಿರುವ ದರ್ಶನವು 2 ಬೇರೆ ಬೇರೆ ಅಭಿಮತಗಳನ್ನು ಅನುಮೋದಿಸುವಂತೆ ಕಾಣುತ್ತದೆ. ಅದು ವೇದಗಳ ಜನನವು ಬ್ರಹ್ಮವೆಂಬ ಮೂಲ ಅಥವಾ ಮೂಲದ ಕಾರಣದಿಂದ ಉಂಟಾಯಿತೆಂದು ಹೇಳಿ, ಇಲ್ಲಿ ಬ್ರಹ್ಮ ಎಂಬ ಪದವು ಸೃಷ್ಟಿಕರ್ತನೆಂಬ ಅರ್ಥದಲ್ಲಿ ಪುಲ್ಲಿಂಗ ರೂಪದಲ್ಲಿ ಬಳಕೆಯಾಗಿಲ್ಲವೆಂದು ಪರಮಚೈತನ್ಯ ಎಂಬರ್ಥದಲ್ಲಿ ನಪುಂಸಕ ಲಿಂಗ ರೂಪದಲ್ಲಿ ಬಳಕೆಯಾಗಿದೆ ಎಂದು ಹೇಳುತ್ತದೆ. ಆದು ವೇದಗಳಿಗೆ ನಿತ್ಯತ್ವ ಇದೆ ಎಂದು, ಸ್ವತಂತ್ರ ಕರ್ತೃವೊಬ್ಬ ಇದ್ದಾನೆ ಸೊನ್ನೆದು ತಿಳಿಸುತ್ತದೆ. ವೇದಗಳು ಮನುಷ್ಯ ನಿರ್ಮಿತವಲ್ಲ ಎಂಬ ವಾದದಿಂದ ಬ್ರಾಹ್ಮಣರಿಗೆ ತೃಪ್ತಿಯಾಗಲಿಲ್ಲ. ಅವರು ಇನ್ನು ಮುಂದೆ ಹೋಗಿ ವೇದಗಳನ್ನು ಪರಮಾತ್ಮನು ರಚಿಸಲಿಲ್ಲ ಎಂದು ವಾದಿಸಿದರು. ಈ ಸಿದ್ಧಾಂತವನ್ನು ಪೂರ್ವ ಮೀಮಾಂಸಾ ದರ್ಶನದ ಕರ್ತೃವಾದ ಜೈಮಿನಿಯು ಮಂಡಿಸಿದನು. ಈ ವಾದದ ಪರವಾಗಿ ಮಂಡಿಸಿದ ಜೈಮಿನಿಯ ವಾದಗಳು ಎಷ್ಟು ವಿಚಿತ್ರವೆಂದರೆ ಅವುಗಳ ವೈಚಿತ್ರ್ಯವನ್ನು ತಿಳಿದುಕೊಳ್ಳಲು ಆ ವಾದಗಳನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಬ್ರಾಹ್ಮಣರ ದರ್ಶನದ ಗ್ರಂಥವಾದ ಪೂರ್ವ ಮೀಮಾಂಸೆಯಲ್ಲಿ ವೇದಗಳು ಅಪೌರುಷೇಯವೆಂಬ ವಾದವು ಪ್ರಣೀತವಾಗಿರುವುದು. ಆ ಪುಸ್ತಕದಿಂದ ಆರಿಸಿಕೊಂಡ ಈ ಕೆಳಗಿನ ಉಲ್ಲೇಖಗಳು ಆ ವಾದಗಳ ಸ್ವರೂಪವನ್ನು ತಿಳಿಸುತ್ತವೆ. ವೇದಗಳನ್ನು ಪರಮೇಶ್ವರನೇ ರಚಿಸಿದನು ಎಂಬ ನೈಯಾಯಿಕರ ವಾದವನ್ನು ಪೂರ್ವಮೀಮಾಂಸಾ ಸೂತ್ರದ ಕರ್ತೃವಾದ ಜೈಮಿನಿಯು ಮೊದಲು ಪ್ರಸ್ತಾಪಿಸಿ ನೈಯಾಯಿಕರ ವಾದವನ್ನು ಮಂಡಿಸುತ್ತಾನೆ. 36 ಬ್ರಾಹ್ಮಣರು ಇನ್ನು ಮುಂದೆ ಹೋಗಿ ವೇದಗಳನ್ನು ಮಾನವರಾಗಲಿ ದೇವರಾಗಲಿ ರಚಿಸಲಿಲ್ಲವೆಂದು ಏಕೆ ಘೋಷಿಸಿದರು? 11 ಮೀಮಾಂಸಕರ ವಾದ ಹೀಗಿದೆ: ವೇದವು ಶರೀರವಿಲ್ಲದ ಪರಮೇಶ್ವರನಿಂದ ಹೇಳಲ್ಪಟ್ಟಿರಲು ಸಾಧ್ಯವಿಲ್ಲ, ಏಕೆಂದರೆ ಅವನಿಗೆ ನಾಲಿಗೆಯಾಗಲಿ ಇತರ ವಾಗೀಂದ್ರಿಯಗಳಾಗಲಿ ಇಲ್ಲ. ಆದ್ದರಿಂದ ವೇದಗಳಲ್ಲಿ ಯಾವ ಅಕ್ಷರಗಳಿವೆಯೋ ಅವುಗಳನ್ನು ಅವನು ಉಚ್ಚರಿಸಿದನೆಂದು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಮೀಮಾಂಸಕರ ಈ ಆಕ್ಷೇಪ ಸಮಂಜಸವಾದುದಲ್ಲ ಎನ್ನುತ್ತಾನೆ ನೈಯಾಯಿಕ, ಏಕೆಂದರೆ ಪರಮೇಶ್ವರನು ಸ್ವಭಾವತಃ ನಿರ್ದೇಹಿಯಾದರೂ ತನ್ನ ಪರಮಭಕ್ತರಿಗೆ ದಯ ತೋರಿಸಲು ಲೀಲೆಗೋಸ್ಕರ ತಾನು ಯಾವ ದೇಹವನ್ನಾದರೂ ಧರಿಸಬಲ್ಲ. ಆದ್ದರಿಂದ ವೇದಗಳಿಗೆ ವ್ಯಕ್ತಿರೂಪನಾದ ಕರ್ತೃವಿಲ್ಲ ಎಂಬ ಸಿದ್ಧಾಂತದ ಪರವಾದ ವಾದಗಳು ಅಪೂರ್ಣ. ಅನಂತರ ಮೀಮಾಂಸಕರ ಸಿದ್ಧಾಂತದ ಪರವಾದ ತನ್ನ ವಾದಗಳನ್ನು ಆತ ಮಂಡಿಸುತ್ತಾನೆ. ಈಗ ನಾನು ಈ ಎಲ್ಲ ಸಮಸ್ಯೆಗಳಿಗೆ ಸಮಾಧಾನ ನೀಡುತ್ತೇನೆ. ಈಗ ಸಿದ್ಧಪಡಿಸಬೇಕಾಗಿರುವ ಪೌರುಷೇಯತ್ವ ಎಂದರೇನು? 1. ನಾವು ಪ್ರತಿದಿನ ವೇದವನ್ನು ಪಠಿಸಿದಾಗ ವೇದವು ವ್ಯಕ್ತಿಯಿಂದ ಉತ್ಪನ್ನವಾಯಿತೆ ಸೊನ್ನೆದು ಹೇಳುತ್ತೇವೆ. ಪೌರುಷೇಯತ್ವವೆಂದರೆ ಈ ರೀತಿಯ ಉತ್ಪನ್ನವೋ? ಅಥವಾ 2. ನಾವು ಒಂದು ಗ್ರಂಥವನ್ನು ರಚಿಸಿದಾಗ ನಾವು ಪಡೆದ ಜ್ಞಾನವನ್ನು ಬೇರೆಯವರಿಗೆ ವ್ಯಕ್ತಪಡಿಸುತ್ತಿದ್ದೇವೆಂದು ಹೇಳುತ್ತೇವೆ. ಪೌರುಷೇಯತ್ವವೆಂದರೆ ಈ ರೀತಿ ಜ್ಞಾನವನ್ನು ವ್ಯಕ್ತಪಡಿಸುವ ಒಂದು ಮಾರ್ಗವೇ? ಪೌರುಷೇಯತ್ವಕ್ಕೆ ಮೊದಲನೇ ಅರ್ಥವಿರುವುದಾದರೆ ನಮ್ಮ ಜಗಳವಿಲ್ಲ. ಒಂದು ವೇಳೆ ಅದಕ್ಕೆ ಎರಡನೇ ಅರ್ಥ ಕೊಟ್ಟರೆ ನಾವು ಕೇಳುತ್ತೇವೆ. ವೇದಕ್ಕೆ ಪ್ರಾಮಾಣ್ಯ ಅಧಿಕೃತತ್ವ ಬರುವುದು 1. ಅದು ಅನುಮಾನದ ಮೇಲೆ ನಿಂತಿರುವುದರಿಂದಲೋ ಅಥವಾ 2. ಆಗಮ ಬಲ ಅತೀಂದ್ರಿಯ ಜ್ಞಾನದ ಮೇಲೆ ನಿಂತಿರುವುದರಿಂದಲೋ? ಮೊದಲನೇ ವಿಕಲ್ಪವು ಅಂದರೆ 1. ವೇದವು ಅನುಮಾನದ ಮೇಲೆ ನಿಂತಿರುವುದರಿಂದ ಅದಕ್ಕೆ ಅಧಿಕಾರ ಪ್ರಾಪ್ತಿಯಾಗುತ್ತದೆ ಎಂಬುದು ಸಮಂಜಸವಲ್ಲ, ಏಕೆಂದರೆ ಈ ಸಿದ್ಧಾಂತವನ್ನು ಮಾಲತಿ ಮಾಧವ ಮುಂತಾದ ಧರ್ಮನಿರಪೇಕ್ಷ ಕಾವ್ಯಗಳಿಗೆ ಅನ್ವಯಿಸಿದರೆ ಆಗ ಅದರಲ್ಲಿರುವ ಅನುಮಾನಗಳಿಗೆ ಅಧಿಕಾರ ಅಥವಾ ಪ್ರಾಮಾಣ್ಯವಿಲ್ಲದುದರಿಂದ ಈ ಸಿದ್ಧಾಂತವು ಕುಸಿದು ಬೀಳುತ್ತದೆ. 2. ಒಂದು ವೇಳೆ ಎರಡನೆಯ ವಿಕಲ್ಪವನ್ನು ನೀವು ಆರಿಸಿಕೊಂಡರೆ, ಅಂದರೆ ಅಧಿಕಾರವನ್ನುಳ್ಳ ಬೇರೆ ಗ್ರಂಥಗಳ ವಿಷಯಗಳಿಂದ ವೇದಗಳ ವಿಷಯಗಳನ್ನು ಪ್ರತ್ಯೇಕಿಸಬಹುದೆಂದು ನೀವು ಹೇಳಿದರೆ, ನಿಮ್ಮ ಹೇಳಿಕೆಯು ಯಾವ ದಾರ್ಶನಿಕನಿಗೂ ಸಮಾಧಾನ ನೀಡುವುದಿಲ್ಲ, ಏಕೆಂದರೆ ವೇದದ ಶಬ್ದವು ಬೇರೆ ಯಾವುದೇ ಸಾಕ್ಷ್ಯವು ಸಿದ್ಧಪಡಿಸಲಾಗದುದನ್ನು ಮಾತ್ರ ಸಿದ್ಧಪಡಿಸುತ್ತದೆ. ಬೇರೆ ಪ್ರಮಾಣಗಳು ಸಿದ್ಧಪಡಿಸಲಾಗದಂಥವುಗಳನ್ನು ವೇದದ ಶಬ್ದ ಸಿದ್ಧಪಡಿಸುವುದೇ ಆದಲ್ಲಿ, ಆಗ ಆ ಮಾತು ನನ್ನ ತಾಯಿ ಬಂಜೆ ಎಂದು ಹೇಳುವವನ ಮಾತಿನಂತೆ ಸ್ವವಿರೋಧಕ್ಕೊಳಗಾಗುತ್ತದೆ. ಪರಮೇಶ್ವರನು ಲೀಲೆಗೋಸ್ಕರ ರೂಪವನ್ನು ಧರಿಸುತ್ತಾನೆಂಬ ಮಾತನ್ನು ಒಪ್ಪಿಕೊಂಡರೂ ಇಂದ್ರಿಯಗಳಿಗೆ ಮೀರಿದ ವಸ್ತುಗಳನ್ನು ಆತ ಗ್ರಹಿಸಬಲ್ಲ ಎಂಬುದನ್ನು ಮಾತ್ರ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ದೇಶ, ಕಾಲ ಮತ್ತು ಪ್ರಕೃತಿಗಳಲ್ಲಿದ್ದು ತನ್ನಿಂದ ದೂರವಿರುವ ವಸ್ತುಗಳನ್ನು ಗ್ರಹಿಸಬಲ್ಲಂತಹ ಇಂದ್ರಿಯಗಳು ಅವನಲ್ಲಿಲ್ಲ, ಅಥವಾ ಅವನ ಕಣ್ಣು ಮತ್ತು ಇತರ ಇಂದ್ರಿಯಗಳು. 512 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಮಾತ್ರ ಅಂಥ ಜ್ಞಾನ ಕೊಡಬಲ್ಲವು ಎಂತಲೂ ಹೇಳುವಂತಿಲ್ಲ, ಏಕೆಂದರೆ ಮನುಷ್ಯರು ತಾವು ಇಂದ್ರಿಯಗಳಿಂದ ಗ್ರಹಿಸಿದುದನ್ನು ಮಾತ್ರ ಕಲ್ಪಿಸಿಕೊಳ್ಳಬಲ್ಲರು. ಸರ್ವಜ್ಞನಾದ ಕರ್ತೃವಿದ್ದಾನೆಂಬ ಕಲ್ಪನೆಯನ್ನು ಅಲ್ಲಗಳೆಯುವಾಗ ನಮ್ಮ ಗುರು ಪ್ರಭಾಕರ ಹೇಳಿದುದು ಹೀಗಿದೆ: ಯಾವುದೇ ಒಂದು ವಸ್ತುವನ್ನು ಕಣ್ಣು ನೋಡಿದಾಗ ಮತ್ತು ಆ ನೋಟ ನಿರ್ದಿಷ್ಟವಾಗಿದ್ದರೆ ಆ ನೋಟವು ದೂರದ ವಸ್ತುವನ್ನು ಅಥವಾ ಹತ್ತಿರದ ಸೂಕ್ಷ್ಮ ವಸ್ತುವನ್ನು ಮಾತ್ರ ಗ್ರಹಿಸಬಲ್ಲದು, ಏಕೆಂದರೆ ಯಾವುದೇ ಇಂದ್ರಿಯವು ತನ್ನ ವಿಷಯದ ಪರಿಧಿಯನ್ನು ಮೀರಲಾರದು. ಉದಾಹರಣೆಗೆ, ಕಿವಿಯು ಎಂದಿಗೂ ರೂಪವನ್ನು ಗ್ರಹಿಸಲಾರದು. ಆದ್ದರಿಂದ ಪರಮೇಶ್ವರನು ದೇಹ ಧರಿಸಿ ಪಡೆದ ಅತೀಂದ್ರಿಯ ಜ್ಞಾನದಿಂದಾಗಿ ವೇದಗಳಿಗೆ ಅಧಿಕಾರ ಬರುವುದಿಲ್ಲ. ನೈಯಾಯಿಕರ ವಾದವನ್ನು ಖಂಡಿಸಲು ಜೈಮಿನಿಯು ಬಳಸಿರುವ ವಾದಗಳಿವು. ಅನಂತರ ವೇದಗಳು ಪರಮೇಶ್ವರನ ಶಬ್ದಗಳಲ್ಲ, ಅದಕ್ಕಿಂತ ಶ್ರೇಷ್ಠತರವಾದವು ಎಂಬುದನ್ನು ತೋರಿಸಲು ತನ್ನ ಖಚಿತ ವಾದಗಳನ್ನು ಮಂಡಿಸುತ್ತಾನೆ. ಅವನ ವಾದ ಹೀಗಿದೆ: ಶಬ್ದ ಮತ್ತು ಅರ್ಥಗಳ ಸಂಬಂಧವು ನಿತ್ಯ ಎಂಬುದನ್ನು ಹಿಂದಿನ ಸೂತ್ರವು ತಿಳಿಸಿತು. ಈ ಸಂಬಂಧದ ನಿತ್ಯತ್ವವು ಶಬ್ದಗಳ ಅಥವಾ ಪದಗಳ ನಿತ್ಯತ್ವವನ್ನು ಅವಲಂಬಿಸುತ್ತದೆ ಎಂಬುದನ್ನು ತೋರಿಸುವ ಉದ್ದೇಶದಿಂದ ಅವನು ಸಮಸ್ಯೆಯ ಮೊದಲನೇ ಮಗ್ಗುಲನ್ನು ಅಂದರೆ ಪದಗಳು, ಶಬ್ದಗಳು ನಿತ್ಯವಲ್ಲ ಎಂಬ ಸಿದ್ಧಾಂತವನ್ನು ವಿವರಿಸುತ್ತೇನೆ. ಕೆಲವರು ಅಂದರೆ ನ್ಯಾಯದರ್ಶನದ ಅನುಯಾಯಿಗಳು ಶಬ್ದವು ನಮ್ಮ ಪ್ರಯತ್ನದ ಪರಿಣಾಮವಾದುದರಿಂದ ಅದೊಂದು ಉತ್ಪನ್ನವೆಂದು ಅದು ನಿತ್ಯವಾಗಿದ್ದರೆ ನಮ್ಮ ಪ್ರಯತ್ನದ ಪರಿಣಾಮವಾಗಿರುತ್ತಿರಲಿಲ್ಲ ಎಂದು ವಾದಿಸುತ್ತಾರೆ.
ಕೆಲವು ಕ್ಷಣಗಳ ನಂತರ ಶಬ್ದವು ಕೇಳಿಸುವುದಿಲ್ಲವಾದುದರಿಂದ ಅದು ಕ್ಷಣಿಕ, ಅಂದರೆ ಅದು ನಿತ್ಯವಲ್ಲ ಎಂದು ಅವರು ಹೇಳುತ್ತಾರೆ. ಏಕೆಂದರೆ ಶಬ್ದವನ್ನು ಮಾಡುವುದರ ಬಗ್ಗೆ ನಾವು ಮಾತನಾಡುತ್ತೇವೆ. ಏಕೆಂದರೆ ಏಕಕಾಲದಲ್ಲಿ ಶಬ್ದವು ಬೇರೆ ಬೇರೆ ವ್ಯಕ್ತಿಗಳಿಗೆ ಕೇಳಿಸುತ್ತದೆ ಮತ್ತು ಹತ್ತಿರದವರಿರಲಿ ದೂರದವರಿರಲಿ ಇಬ್ಬರ ಶ್ರವಣೇಂದ್ರಿಯಗಳ ನೇರ ಸಂಪರ್ಕಕ್ಕೆ ಶಬ್ದವು ಬರುತ್ತದೆ. ಆದರೆ ಶಬ್ದವು ಒಂದೇ ಮತ್ತು ನಿತ್ಯವಾಗಿದ್ದರೆ ಹಾಗಾಗಲು ಸಾಧ್ಯವಿರುತ್ತಿರಲಿಲ್ಲ. ಏಕೆಂದರೆ ಶಬ್ದಗಳಿಗೆ ಮೂಲರೂಪ ಮತ್ತು ವಿಕೃತ ರೂಪಗಳೆರಡೂ ಉಂಟು. ಉದಾಹರಣೆಗೆ ದಧಿಯತ್ರ ಎಂಬುದು ದಸ್ಯತ್ವ ಎಂದು ರೂಪಾಂತರ ಹೊಂದಿದಾಗ ಈ ಎಂಬ ಮೂಲಾಕ್ಷರವು ಸಂಧಿ ಸಮಾಸದ ನಿಯಮಗಳ ಪ್ರಕಾರ ಯ ಎಂದು ರೂಪಾಂತರಗೊಳ್ಳುತ್ತದೆ. ಯಾವ ವಸ್ತುವು ರೂಪಾಂತರಗೊಳ್ಳುತ್ತದೆಯೋ ಅದು ನಿತ್ಯವಲ್ಲ. ಏಕೆಂದರೆ ಬಹಳ ಜನರು ಪದವನ್ನು ಉಚ್ಚರಿಸಿದರೆ ಅವುಗಳ ಶಬ್ದವು ಹೆಚ್ಚಾಗುತ್ತದೆ. ಆದ್ದರಿಂದ ಅವ್ಯಕ್ತವಾಗಿದ್ದ ಶಬ್ದವು ವ್ಯಕ್ತವಾಗುತ್ತದೆಯೇ ಹೊರತು ಮಾನವ ಪ್ರಯತ್ನದಿಂದ ಸೃಷ್ಟಿಯಾಗುವುದಿಲ್ಲ ಎಂಬ ಮೀಮಾಂಸಕರ ಅಭಿಪ್ರಾಯವು ಸರಿಯಲ್ಲ. 1000 ದೀಪಗಳು ಒಂದು ಮಡಕೆಯನ್ನು ವ್ಯಕ್ತಪಡಿಸಿದಾಗ ಹೇಗೆ ಅದರ ಗಾತ್ರ ದೊಡ್ಡದಾಗುವುದಿಲ್ಲವೋ ಹಾಗೆ ಸಾವಿರಾರು. 36 ಬ್ರಾಹ್ಮಣರು ಇನ್ನು ಮುಂದೆ ಹೋಗಿ ವೇದಗಳನ್ನು ಮಾನವರಾಗಲಿ ದೇವರಾಗಲಿ ರಚಿಸಲಿಲ್ಲವೆಂದು ಏಕೆ ಘೋಷಿಸಿದರು? 13 ಜನರು ತಾವು ವ್ಯಕ್ತಪಡಿಸುವ ಯಾವ ವಸ್ತುವನ್ನು ದೊಡ್ಡದು ಮಾಡಲಾರರು, ಆದರೆ ಬಹಳ ಜನರು ಶಬ್ದವನ್ನು ಹೆಚ್ಚು ಮಾಡಬಲ್ಲರು. ಆದ್ದರಿಂದ ಶಬ್ದವೆಂದರೆ ಕೇವಲ ವ್ಯಕ್ತಪಡಿಸುವುದಲ್ಲ, ಸೃಷ್ಟಿಸುವುದು. ಶಬ್ದವೆಂದರೆ ಕೇವಲ ವ್ಯಕ್ತಪಡಿಸುವುದೇ ಹೊರತು ಮಾನವರು ಹೊಸದಾಗಿ ಸೃಷ್ಟಿಸುವುದಲ್ಲ ಎಂಬ ಮೀಮಾಂಸಕರ ನಿಲುವಿಗೆ ವಿರುದ್ಧವಾಗಿ ಮಾಡಿದ ಈ ಆಕ್ಷೇಪಣೆಗಳಿಗೆ ಜೈಮಿನಿ ಈಗ ಸಮಾಧಾನ ನೀಡುತ್ತಾನೆ. ಜೈಮಿನಿಯು ಹೀಗೆ ಹೇಳುತ್ತಾನೆ: ಶಬ್ದವನ್ನು ಉತ್ಪಾದಿಸಬಹುದು ಮತ್ತು ಶಬ್ದವನ್ನು ಕೇವಲ ವ್ಯಕ್ತಪಡಿಸಬಹುದು ಎಂಬ ಈ ಎರಡು ವಾದಗಳ ಪ್ರಕಾರವು ಶಬ್ದಗ್ರಹಣ ಮಾತ್ರ ಅನಿತ್ಯ. ಆದರೆ ಇವೆರಡರಲ್ಲಿ ಶಬ್ದವು ವ್ಯಕ್ತವಾಗುತ್ತದೆ ಎಂಬ ಸಿದ್ಧಾಂತ ಮಾತ್ರ ಸರಿ ಎಂಬುದನ್ನು ಮುಂದಿನ ಸೂತ್ರದಲ್ಲಿ ತೋರಿಸಲಾಗುತ್ತದೆ. ಶಬ್ದವು ಶಾಶ್ವತವಾಗಿ ಅಸ್ತಿತ್ವದಲ್ಲಿದ್ದರೂ ಅದನ್ನು ಗ್ರಹಿಸಲಾಗುವುದಿಲ್ಲ. ಇದು ಶಬ್ದವನ್ನು ಉಚ್ಚರಿಸುವವನು ತನ್ನ ವಸ್ತು ಅಂದರೆ ಶಬ್ದದ ಸಂಪರ್ಕಕ್ಕೆ ಬಂದಿರುವುದಿಲ್ಲ ಎಂಬ ವಿಷಯದಿಂದ ಸ್ಪಷ್ಟವಾಗುತ್ತದೆ. ಶಬ್ದವು ನಿತ್ಯ, ಏಕೆಂದರೆ ನಾವು ಕ ಎಂಬ ಅಕ್ಷರವನ್ನು ಯಾವಾಗಲೂ ಕೇಳಿರುವ ಅಕ್ಷರವೆಂದು ಗುರುತಿಸುತ್ತೇವೆ ಮತ್ತು ಅದು ಅದೇ ಅಕ್ಷರವೆಂದು ಗುರುತಿಸಲು ಅದು ಅತ್ಯಂತ ಸರಳ ವಿಧಾನ. ಶಬ್ದಗ್ರಹಣಕ್ಕೆ ಅಡ್ಡಿ ಉಂಟುಮಾಡುವ ನಿಶ್ಶಬ್ದ ವಾತಾವರಣವನ್ನು ಉಚ್ಚರಿಸುವವನ ಬಾಯಿಂದ ಹೊರಡುವ ಗಾಳಿಯ ಸಂಯೋಗ ವಿಯೋಗಗಳು ನಿವಾರಿಸುತ್ತವೆ. ಆಗ ಶಬ್ದವು ಅಗ್ರಾಹ್ಯವಾಗಿದ್ದರೂ ನಿತ್ಯವಾಗಿರುವ ಗ್ರಾಹ್ಯವಾಗುತ್ತದೆ. ಶಬ್ದವು ಅನಿತ್ಯ ಎಂದು ವಾದಿಸುವವರಿಗೆ ಉತ್ತರವಿದು. ಶಬ್ದವನ್ನು ಉಂಟುಮಾಡುವುದು ಎಂದರೆ ಕೇವಲ ಶಬ್ದವನ್ನು ಬಳಸುವುದು ಅಥವಾ ಉಚ್ಚರಿಸುವುದು. ಒಂದೇ ಸೂರ್ಯನನ್ನು ಅನೇಕ ಜನರು ಏಕಕಾಲದಲ್ಲಿ ಹೇಗೆ ನೋಡಬಲ್ಲರೋ ಹಾಗೆಯೇ ಒಂದೇ ಶಬ್ದವನ್ನು ಅನೇಕ ಜನರು ಏಕಕಾಲದಲ್ಲಿ ಕೇಳಿಸಿಕೊಳ್ಳಬಲ್ಲರು. ಶಬ್ದವು ಸೂರ್ಯನಂತೆ ಒಂದು ದೊಡ್ಡ ವಸ್ತುವೇ ಹೊರತು ಸೂಕ್ಷ್ಮವಸ್ತುವಲ್ಲ. ಹೀಗಾಗಿ ಅನೇಕ ಜನರು ಪರಸ್ಪರ ದೂರವಿದ್ದರೂ ಅವರು ಶಬ್ದವನ್ನು ಗ್ರಹಿಸಬಲ್ಲರು. 10ನೇ ಸೂತ್ರದಡಿಯಲ್ಲಿ ಪ್ರಸ್ತಾಪಿಸಲಾದ ಪ್ರಸಂಗದಲ್ಲಿ, ಅಂದರೆ ವಧಿಯತ್ತ ದಧ್ಯತೆವಾದಾಗ ಈ ಬದಲು ಯ ಉಪಯೋಗವಾದಾಗ ಯ ಎಂಬುದು ಈ ಎಂಬುದರ ವಿಕೃತ ರೂಪದಲ್ಲಿ ಅದು ಬೇರೆಯಾದ ಅಕ್ಷರ. ಆದ್ದರಿಂದ ಶಬ್ದವು ರೂಪಾಂತರವಾಗಲಾರದು. ಒಂದೇ ಶಬ್ದವನ್ನು ಏಕಕಾಲದಲ್ಲಿ ಅನೇಕರು ಉಚ್ಚರಿಸಿದಾಗ ಶಬ್ದವು ಹೆಚ್ಚಾಗುವುದಿಲ್ಲ, ಧ್ವನಿವರ್ಧನೆಯಾಗುತ್ತದೆ. ಧ್ವನಿವರ್ಧನೆ ಅಥವಾ ಗದ್ದಲವೆಂದರೆ ಸಂಯೋಗ ವಿಯೋಗಗೊಂಡ ಗಾಳಿಯು, ಉಚ್ಚರಿಸುವವರ ಬಾಯಿಂದ ಹೊರಟ ಗಾಳಿಯು ಬೇರೆ ಬೇರೆ ದಿಕ್ಕುಗಳಿಂದ ಕೇಳುಗನ ಕಿವಿಯನ್ನು ಏಕಕಾಲದಲ್ಲಿ ಪ್ರವೇಶಿಸುವುದು. ಇದು ಹೆಚ್ಚಾಗುತ್ತದೆಯೇ ಹೊರತು ಶಬ್ದ ಹೆಚ್ಚಾಗುವುದಿಲ್ಲ. ಶಬ್ದವು ನಿತ್ಯವಾಗಿರಲೇಬೇಕು, ಏಕೆಂದರೆ ಅದರಲ್ಲಿ ಅಡಕವಾಗಿರುವ ಅರ್ಥವು ಬೇರೆಯವರಿಗೆ ತಿಳಿಯುತ್ತದೆ. ಒಂದು ವೇಳೆ ಅದು ನಿತ್ಯವಲ್ಲದಿದ್ದರೆ ಕೇಳುಗನು ಅದರ ಅರ್ಥವನ್ನು ಅರಿಯುವವರೆಗೂ. 514 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಅದು ಮುಂದುವರಿಯುತ್ತಿರಲಿಲ್ಲ. ಆಗ ಅವನಿಗೆ ಅದರ ಅರ್ಥ ಗೊತ್ತಾಗುತ್ತಿರಲಿಲ್ಲ, ಏಕೆಂದರೆ ಅದರ ಕಾರಣವಾದ ಶಬ್ದ ಅಷ್ಟು ಹೊತ್ತಿಗೆ ಅಂತ್ಯವಾಗಿರುತ್ತಿತ್ತು. ಶಬ್ದವು ನಿತ್ಯ, ಏಕೆಂದರೆ ಅನೇಕ ಜನರು ಅದನ್ನು ಏಕಕಾಲದಲ್ಲಿ ಸರಿಯಾಗಿ ಮತ್ತು ಸಮಾನವಾಗಿ ಗುರುತಿಸಬಲ್ಲರು. ಎಲ್ಲರೂ ಏಕಕಾಲದಲ್ಲಿ ಭ್ರಮೆಗೊಳಗಾಗುತ್ತಾರೆಂಬ ಮಾತನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಗೋವು ಎಂಬ ಪದವನ್ನು 10 ಸಾರಿ ಪುನಃ ಪುನಃ ಉಚ್ಚರಿಸಿದರೆ ಅದನ್ನು ಕೇಳಿಸಿಕೊಂಡವರು ಗೋವು ಎಂಬ ಪದವನ್ನು 10 ಸಾರಿ ಉಚ್ಚರಿಸಲಾಯಿತು ಎಂದು ಹೇಳುತ್ತಾರೆಯೇ ಹೊರತು ಗೋವು ಎಂಬ ಶಬ್ದ ದನಿ ವನ್ನುಳ್ಳ 10 ಪದಗಳನ್ನು ಉಚ್ಚರಿಸಲಾಯಿತು ಎಂದು ಹೇಳುವುದಿಲ್ಲ. ಶಬ್ದವು ನಿತ್ಯ ಎಂಬುದಕ್ಕೆ ಈ ಸಂಗತಿಯು ಸಾಕ್ಷಿ. ಶಬ್ದವು ನಿತ್ಯ, ಏಕೆಂದರೆ ಅದರ ನಾಶವನ್ನು ಊಹಿಸಲು ನಮಗೆ ಯಾವುದೇ ಆಧಾರವಿಲ್ಲ. ಆದರೆ ಶಬ್ದವು ವಾಯುವಿನ ಸಂಯೋಗದಿಂದ ಉಂಟಾಗುವುದರಿಂದ ಅದನ್ನು ವಾಯುವಿನ ರೂಪಾಂತರವೆಂದು ಕರೆಯಬಹುದು. ಹಾಗೂ ಶಿಕ್ಷಾ ಅಥವಾ ವೇದಾಂಗವು ಮಂತ್ರಗಳನ್ನು ಹೇಗೆ ಉಚ್ಚರಿಸಬೇಕೆಂದು ಬೋಧಿಸುವ ವೇದದಾಂಗವು ಶಬ್ದದ ಉಪಾಧಿಯಿಂದಾಗಿ ವಾಯುವು ಬರುತ್ತದೆ ಎಂದು ಹೇಳುವುದರಿಂದಲೂ ಶಬ್ದವು ವಾಯುವಿನಿಂದ ಉತ್ಪತ್ತಿಯಾಗುವುದರಿಂದಲೂ ಅದು ನಿತ್ಯವಾಗಿರಲಾರದು ಎಂದು ಕೆಲವರು ಆಗ್ರಹಪಡಿಸಬಹುದು. ಈ ಆಕ್ಷೇಪಕ್ಕೆ 22ನೇ ಸೂತ್ರದಲ್ಲಿ ಪರಿಹಾರವಿದೆ. ಶಬ್ದವು ವಾಯುವಿನ ರೂಪಾಂತರವಲ್ಲ, ಏಕೆಂದರೆ ಅದು ರೂಪಾಂತರವಾಗದಿದ್ದರೆ ಶ್ರವಣೇಂದ್ರಿಯಕ್ಕೆ ಸರಿಯಾದ ವಿಷಯವೇ ಸಿಕ್ಕುತ್ತಿರಲಿಲ್ಲ. ವಾಯುವಿನ ರೂಪಾಂತರವನ್ನು ಇದನ್ನು ಮುಟ್ಟಬಹುದು ಎಂಬುದು ನೈಯಾಯಿಕರ ಅಭಿಮತ. ಶ್ರವಣೇಂದ್ರಿಯವು ಗ್ರಹಿಸಲಾರದು, ಏಕೆಂದರೆ ಅದು ಮುಟ್ಟಲಾರದ ಶಬ್ದವನ್ನಷ್ಟೇ ಕೇಳಿಸಿಕೊಳ್ಳುತ್ತದೆ. ಶಬ್ದದ ನಿತ್ಯತ್ವವು ಬ್ಯಾಕ್ಕೋಟೋ ವಿರೂಪನೆ ಶಾಶ್ವತ ವಾಚ್ಯದಿಂದ ಎಂಬ ವೇದದ ವಾಕ್ಯದಿಂದಲೂ ಸಿದ್ಧವಾಗುತ್ತದೆ. ಈ ವಾಕ್ಯದ ಉದ್ದೇಶ ಬೇರೆ ಇದ್ದರೂ ಅದು ಭಾಷೆಯ ನಿತ್ಯತ್ವವನ್ನಂತೂ ಪ್ರತಿಪಾದಿಸುತ್ತದೆ. ಆದ್ದರಿಂದ ಶಬ್ದವು ನಿತ್ಯ. ವೇದಗಳು ನಿತ್ಯ ಮತ್ತು ಅವು ಮಾನವ ರಚಿತವೂ ಅಲ್ಲ, ದೈವರಚಿತವೂ ಅಲ್ಲ ಎಂಬ ಸಿದ್ಧಾಂತದ ಪರವಾಗಿ ಜೈಮಿನಿಯು ಮಾಡಿದ ವಾದ ಹೀಗಿದೆ. ಈ ಸಿದ್ಧಾಂತದ ತಳಹದಿ ಸರಳವಾಗಿದೆ. ಮೊದಲನೆಯದಾಗಿ, ಪರಮಾತ್ಮನಿಗೆ ಶರೀರವಿಲ್ಲ ಹಾಗೂ ನಾಲಿಗೆಯಿಲ್ಲ, ಆದ್ದರಿಂದ ಅವನು ವೇದವನ್ನು ಉಚ್ಚರಿಸಲು ಸಾಧ್ಯವಿಲ್ಲ. ಎರಡನೆಯದಾಗಿ, ಪರಮಾತ್ಮನಿಗೆ ಶರೀರವಿದೆ ಎಂದು ಊಹಿಸಿಕೊಂಡರೂ ಇಂದ್ರಿಯಾತೀತ ವಸ್ತುಗಳನ್ನು ಪರಮಾತ್ಮನು ಗ್ರಹಿಸಲಾರ, ಆದರೆ ವೇದಗಳಲ್ಲಿ ಮಾನವನ ಇಂದ್ರಿಯಗಳಿಗೆ ಅತೀತವಾದ ವಿಷಯಗಳ ಪ್ರಸ್ತಾಪವಿದೆ. ಮೂರನೆಯದಾಗಿ, ಪದ ಮತ್ತು ಅದರ ಅರ್ಥಗಳ ಸಂಬಂಧ ನಿತ್ಯವಾದುದು. ನಾಲ್ಕನೆಯದಾಗಿ, ಶಬ್ದ ನಿತ್ಯವಾದುದು. 5 ಬ್ರಾಹ್ಮಣರು ಇನ್ನು ಮುಂದೆ ಹೋಗಿ ವೇದಗಳನ್ನು ಮಾನವರಾಗಲಿ ದೇವರಾಗಲಿ ರಚಿಸಲಿಲ್ಲವೆಂದು ಏಕೆ ಘೋಷಿಸಿದರು? 515 ಐದನೆಯದಾಗಿ, ಶಬ್ದವು ನಿತ್ಯವಾದುದರಿಂದ ಶಬ್ದಗಳಿಂದಾದ ಪದಗಳು ಸಹ ನಿತ್ಯವೇ. ಆರನೆಯದಾಗಿ, ಪದಗಳು ನಿತ್ಯವಾದುದರಿಂದ ವೇದಗಳು ನಿತ್ಯ ಮತ್ತು ವೇದಗಳು ನಿತ್ಯವಾದುದರಿಂದ ಅವುಗಳನ್ನು ಮಾನವರಾಗಲಿ ದೇವರಾಗಲಿ ರಚಿಸಿಲ್ಲ. ಈ ಆಧಾರವಾಕ್ಯಗಳ ಬಗ್ಗೆ ಏನು ಹೇಳೋಣ?
ಇದಕ್ಕಿಂತ ಅಸಂಗತವಾದುದು ಮತ್ತೇನಿದೆ? ಮಾನವನ ಇಂದ್ರಿಯಗಳಿಗೆ ಗ್ರಾಹ್ಯವಾಗದ ವಿಷಯಗಳು ವೇದಗಳಲ್ಲಿವೆ ಎಂಬುದನ್ನು ಯಾರು ಒಪ್ಪಿಕೊಳ್ಳಬಲ್ಲರು? ಪದಕ್ಕೂ ಅದರ ಅರ್ಥಕ್ಕೂ ಶಾಶ್ವತ ಸಂಬಂಧವಿದೆ ಎಂಬುದನ್ನು ಯಾರು ಒಪ್ಪಿಕೊಳ್ಳಬಲ್ಲರು? ಶಬ್ದವು ವ್ಯಕ್ತವಾದುದೂ ಅಲ್ಲ, ಸೃಷ್ಟಿಯಾದುದೂ ಅಲ್ಲ, ಅದು ನಿತ್ಯ ಎಂಬ ಮಾತನ್ನು ಯಾರು ಒಪ್ಪಿಕೊಳ್ಳಬಲ್ಲರು? ಈ ಅಸಂಬದ್ಧ ಆಧಾರ ವಾಕ್ಯಗಳನ್ನು ನೋಡಿ ಬ್ರಾಹ್ಮಣರು ಅಂತಹ ಹತಾಶ ತೀರ್ಮಾನವನ್ನು ಸ್ಥಾಪಿಸಲು ಈ ಹತಾಶ ಪ್ರಯತ್ನವನ್ನೇಕೆ ಮಾಡಿದರು ಎಂದು ಕೇಳಲೇಬೇಕಾಗುತ್ತದೆ. ಇದರಿಂದ ಅವರು ಏನನ್ನು ಸಾಧಿಸಲು ಇಚ್ಛಿಸಿದರು? ಚಾತುರ್ವರ್ಣಗಳನ್ನು ವೇದಗಳು ಪ್ರತಿಪಾದಿಸಿದ್ದು ಬ್ರಾಹ್ಮಣರು ಎಲ್ಲದರ ಅಧಿಪತಿಗಳು ಎಂದು ಸಾರುವ ಉದ್ದೇಶದಿಂದಲೇ. ನಕ್ಷತ್ರ ಚಿಹ್ನೆ